ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರತಕ್ಕಂಥ ಅಂದರೆ 21/12/2025 ಕೆಇದವರು ನಡೆಸಿರುವ FDA ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾವು ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 13 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮೇಲೆ ಕ್ವಶನ್ಗಳು ಇದ್ದಾವೆ. ಯಾವ್ಯಾವ ಇದಾವೆ? ನಂಬರ್ ಸೀರೀಸ್ ಮೇಲೆ ಇದೆ, ಕೋಡಿಂಗ್ ಡಿಕೋಡಿಂಗ್, ಸಮಯ ದೂರ ಮತ್ತು ಕಾಲ, ನಾಣ್ಯಗಳ ಆಧಾರದ ಮೇಲೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಸರಾಸರಿ ಖರ್ಚು, ವೆನ್ ಡಯಾಗ್ರಾಮಿಗೆ ಸಂಬಂಧಿಸಿರತಕ್ಕಂಥ 2 ಕ್ವಶನ್ಗಳು, ದಿಕ್ಕುಗಳಿಗೆ ಸಂಬಂಧಿಸಿರತಕ್ಕಂಥ 2 ಕ್ವಶನ್ಗಳು ಮತ್ತು ತೊಟ್ಟಿಗಳು, ನಲ್ಲಿಗಳು ಮತ್ತು ತೊಟ್ಟಿಗಳ ಟಾಪಿಕ್ ಮೇಲೆ ಮತ್ತು ಒಂದು ಸ್ಕ್ವೇರ್ ರೂಟಿನ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳು. ಒಟ್ಟು 13 ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದ್ದಾವೆ. ಆ ಎಲ್ಲ ಕ್ವಶನ್ಗಳನ್ನ ಸರಳವಾಗಿ ಬಿಡಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ಸರಣಿಯನ್ನ ಪೂರ್ಣಗೊಳಿಸಿ. ಇಲ್ಲಿ ಒಂದು ನಂಬರ್ ಸಿರೀಸ್ ಕೊಟ್ಟಿದ್ದಾರೆ. 64, 66, 136, 414 ಮತ್ತು 8330. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಡ್ಯಾಶ್ ಇದೆ, ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ ಇದು ಯಾವ ಕ್ರಮಾನುಗತದಲ್ಲಿ ಈ ಒಂದು ಸಂಖ್ಯೆಗಳು ಜೋಡಣೆ ಆಗಿದ್ದಾವೆ ಅದನ್ನು ಕಂಡುಹಿಡಿದು ಬಿಟ್ರೆ ಸಾಕು, ಅತಿ ಬೇಗನೆ ಉತ್ತರ ಸಿಕ್ಬಿಡುತ್ತೆ. ಮತ್ತು ಸಿಂಪಲ್ ಆಗಿರ್ತಕ್ಕಂಥ ನಂಬರ್ ಸೀರೀಸ್ ಇದೆ. 64, 66 ಇದೆ, ಅಂದ್ರೆ ಒಂದು ಪಟ್ಟು ಜಾಸ್ತಿ, 2 ಜಾಸ್ತಿ ಇದಾವೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಏನಾಗಿದೆ? 60 ಡಬಲ್ ಆಗಿದೆ. ಅಂದಾಜು ನಾವು ಹೇಳ್ತಕ್ಕಂಥ ಡಬಲ್ ಇದೆ. ಇಲ್ಲಿ 120ಕ್ಕೆ ಡಬಲ್ 3 ಪಟ್ಟಿದೆ, ಹೌದಾ? ಆಮೇಲೆ 4 ಪಟ್ಟು 5 ಪಟ್ಟು ಇರಬಹುದು. ಅಂದ್ರೆ ಗೊತ್ತಾಗ್ಬಿಡ್ತಿಲ್ಲ, 1ರಷ್ಟು 2ರಷ್ಟು 3ರಷ್ಟು ಜಾಸ್ತಿ ಆಗ್ತಾವಿದೆ. ಅದಕ್ಕೊಂದಿಷ್ಟು ಕೆಲವೊಂದಿಷ್ಟು ಸಂಖ್ಯೆಗಳು ಕೂಡಿಸ್ತಾ ಹೋಗಿದ್ದಾರೆ ಅಂತೇಳಿ ನಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. ನೋಡೋಣ ಬರ್ತೇನೆ ಉತ್ತರ ಅಂತೇಳಿ. ಮೊದಲನೇದ್ದು 64 ಇದೆ. 64ಕ್ಕೆ 1 ಪಟ್ಟು 64 ಒಂದಲೇ 64. 66 ಬರ್ಬೇಕಾದ್ರೆ ಇದಕ್ಕೆ ಏನ್ ಮಾಡಬೇಕು? +2 ಮಾಡಿದ್ರೆ ಏನಾಗುತ್ತೆ? ಇದು 66 ಬಂತು, ಎರಡನೇ ಸಂಖ್ಯೆ ಬಂತು. ಈಗ ಎರಡನೇ ಸಂಖ್ಯೆ 66 ಬಂತು ತಾನೆ. 2 ಪಟ್ಟು ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 2 6 12ಕ್ಕೆ 2 ಕೆಲ ಬಂತು 1, 2 12 1 132 ಆಯ್ತು. 136 ಆಗ್ಬೇಕಾಗಿತ್ತಪ್ಪ, +4 ಮಾಡಬೇಕು. ಅವಾಗ ಏನಾಗುತ್ತೆ? 136 ಆಗುತ್ತೆ. ಮೂರನೇ ಸಂಖ್ಯೆ ಸಿಕ್ ನಮಗೆ. 2 4 ಕೂಡಿಸಿದ್ವಿ, 4 ಈಗ 6 ಕೂಡಿಸ್ಬೇಕು. 6 8 ಸಮ ಸಂಖ್ಯೆಗಳನ್ನ ಕೂಡಿಸ್ತಾ ಗುಣಾಕಾರ 1 2 3 4ರಿಂದ ಗುಣಾಕಾರ 1 ಪಟ್ಟು 2 ಪಟ್ಟು 3 ಪಟ್ಟು ಅಂತ ಹೇಳಿದೆ ನಾನು. ನೋಡಿ ಅದೇ ರೀತಿ ಐತನ. ನೆಕ್ಸ್ಟ್ ಈಗ 136 ಬಂತು. 136 ಬಂದ್ರೆ ಇಲ್ಲಿ 3ರಿಂದ ಗುಣಾಕಾರ 3 ಪಟ್ಟು ಆಗ್ಬೇಕು ತಾನೆ. 3 6 18ಕ್ಕೆ 8 ಕೈಲ ಬಂತು 1, 3 3 9 1 10 ಕೈಲ ಬಂತು 1, 3 1 3 1 4 ಆಯ್ತು. ನೋಡ್ರಿ ನಿಯರ್ ಬಂತು. ಈಗ ಇಲ್ಲಿ 4ರಿಂದ ಕೂಡಿಸಿದ್ರೆ ಇಲ್ಲಿ ಎಷ್ಟರಿಂದ ಕೂಡಿಸ್ಬೇಕು? 6ರಿಂದ ಕೂಡಿಸ್ಕೊಳ್ಬೇಕು. 408 1 6 414 ಕರೆಕ್ಟ್ ಆಗಿ ಬಂತು. ಇದೇ ಕ್ರಮಾನುಗತದಲ್ಲಿ ಜೋಡಣೆ ಆಗಿದೆ. ಈಗ ನೋಡ್ರಿ, ಈ 414ಕ್ಕೆ ಇಲ್ಲಿ 3ರಿಂದ ಗುಣಾಕಾರ ಮಾಡಿದ್ರೆ ಈಗ 4ರಿಂದ ಗುಣಾಕಾರ ಮಾಡಬೇಕು. ಬಂದಿರತಕ್ಕಂಥ ಸಂಖ್ಯೆಗೆ 6 ಆದ್ಮೇಲೆ 8ರಿಂದ ಕೂಡಿಸ್ಕೊಳ್ಬೇಕು. 4 4 16ಕ್ಕೆ 6 ಕೈಲ ಬಂತು 1, 4 1 4 1 5, 4 4 16 1656 ಆಯ್ತು. ಪ್ಲಸ್ ಈಗ ನೋಡ್ರಿ, ಇಲ್ಲಿ 6ರಿಂದ ಕೂಡಿಸಿದ್ವಿ ಸಮ ಸಂಖ್ಯೆಗಳು ತಾನೆ. ಈಗ 8ರನ್ನ ಕೂಡಿಸ್ಕೊಳ್ಬೇಕು. 8 6 14ಕ್ಕೆ 4 ಕೈಲ ಬಂತು 1, 5 1 6 1664 ಬಂತು. ಇದು ರೈಟ್ ಆನ್ಸರ್ ಆಯ್ತು. ಇದೇನು ಆಯ್ಕೆಯಲ್ಲಿ? ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ, ನಾವು 8330 ಬರುತ್ತೆ ಇಲ್ಲೋ ಅದು ಗೊತ್ತಾಗಬೇಕಲ್ಲ ನಮಗೆ. ನೋಡೋಣ, ಈಗ 1664 ಉತ್ತರ ಬಂತು. ಇಂಟು ಇಲ್ಲಿ 4ರಿಂದ ಗುಣಾಕಾರ ಮಾಡಿದ್ಮೇಲೆ 5ರಿಂದ ಗುಣಾಕಾರ ಮಾಡಬೇಕು. 4 ಇಲ್ಲಿ 20ಕ್ಕೆ 0 ಕೈಲ ಬಂತು 2, 4 6 5 4 20 ಕೈಲ ಬಂತು 2, 5 6 31 2 32 ಕೈಲ ಬಂತು 3, 5 6 31 3 33 ಕೈಲ ಬಂತು 3, 5 1 5 3 8 8320 ಬಂತು. ಈಗ ಇಲ್ಲಿ 8ರನ್ನ ಕೂಡಿಸಿದ್ರೆ ಈಗ ಎಷ್ಟು ಕೂಡಿಸ್ಬೇಕು? ಇಲ್ಲಿ 10ಅನ್ನ ಕೂಡಿಸ್ಕೊಳ್ಬೇಕು. 8320ಗೆ 10 ಕೂಡಿಸಿದ್ರೆ 8330. ಮುಂದಿನ ಸಂಖ್ಯೆ ಬಂತ? ನೋಡ್ರಿ, ಕ್ರಮಾನುಗತ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದಾರೆ. ನ್ಯಾಚುರಲ್ ನಂಬರ್ಸ್ ಅನ್ನ ಕ್ರಮಾನುಗತ ಗುಣಾಕಾರ ಮಾಡ್ತಾ ಹೋಗಿದ್ದಾರೆ. ಕ್ರಮಾನುಗತ ಸಮ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದಾರೆ. ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ರೈಟ್ ಆನ್ಸರ್ 1664 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಯ್ತಾ? ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 2, ಇಯರ್ಲಿಯನ್ನು BVZIOB ಎಂದು ಕೋಡ್ ಮಾಡಿದರೆ ಎನಿವಲ್ ಅನ್ನ ಹೇಗೆ ಕೋಡ್ ಮಾಡಲಾಗುತ್ತದೆ? ನೋಡಿ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲೇ YEARLY ಇಯರ್ಲಿಯನ್ನ ಈ ರೀತಿ ಬರೆದ್ರೆ
ಅದೇ ಕೋಡಲ್ಲಿ ಎನಿವಲ್ ಅನ್ನ ಯಾವ ರೀತಿ ಬರೀಬಹುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಮೊದಲು ಯಾವ ರೀತಿ ಕೋಡನ್ನ ಬಳಸಿದ್ದಾರೆ ಇದಕ್ಕೆ ನೋಡ್ಕೊಳ್ಬೇಕು. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತು ನೋಡ್ರಿ, ವಾಯ್ಗೆ ಬಿ ಅದ, ಈಗ ವಿ ಅದ, ಒಂದು ಕ್ಲೀವ್ ಗೊತ್ತಾಗ್ತಾ ಹೋಗ್ತು ನಿಮಗೆ. ಇಲ್ಲಿ ಏಗ ಜೆಡ್ ಅದ, ಏಗ ಜೆಡ್ ಅದಂದ್ಮೇಲೆ ಇದು ಎ ಮೊದಲನೇ ಸಂಖ್ಯೆ, ಮುಂದಿನಿಂದ ರಿವರ್ಸ್ ಓದಿದಾಗ ಜೆಡ್ ಮೊದಲನೇ ಸಂಖ್ಯೆ, ಅಂದ್ರೆ ಮೊದಲನೇ ಸಂಖ್ಯೆಗೆ ಕೊನೆಯ ಸಂಖ್ಯೆಯನ್ನ ಬಳಕೆ ಮಾಡಿದ್ದಾರೆ. ಅಥವಾ ಮುಂದಿನಿಂದ ಎಣಿಸಿದಾಗ ಮೂರನೇ ಸಂಖ್ಯೆ ಇದ್ದರೆ ಅದಕ್ಕೆ ಸಂಕೇತವಾಗಿ ಹಿಂದಿನಿಂದ ಮೂರನೇ ಸಂಖ್ಯೆ, ಅಥವಾ ಹಿಂದಿನಿಂದ ನಾಲ್ಕನೇ ಸಂಖ್ಯೆ ಜೆಡ್ ಇದ್ರೆ ಮುಂದಿನಿಂದ ನಾಲ್ಕನೇ ಸಂಖ್ಯೆ ಡಿ, ರಿವರ್ಸ್ ಆಗಿ ಬಳಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡೋಣ ಇದು ಒಂದಲ್ಲ, ಇದು ನೋಡೋಣ. ವಾಯ್ಗೆ ಬಿ ಅದ, ವಾಯ್ಗೆ ಬಿ, ವಾಯ್ ನೋಡ್ರಿ, ವಾಯ್ ಇಲ್ಲದ ನೋಡ್ರಿ, ಹಿಂದಿನಿಂದ ಎರಡನೇ ಅಕ್ಷರ ವಾಯ್ ಅದ, ಮುಂದಿನಿಂದ ಎರಡನೇ ಅಕ್ಷರ ಏನಾಗದ, ಕರೆಕ್ಟಾಗಿ ಓದಿದಾಗ ಬಿ ಮುಂದಿನಿಂದ ಎರಡನೇ ಅಕ್ಷರದ, ಹಿಂದಿನಿಂದ ಎರಡನೇ ಅಕ್ಷರ ಯಾವ್ದದ, ವಾಯ್ ಅದ, ವಾಯ್ಗೆ ಬಿ ಬಂದತ. ಎಸ್, ಕರೆಕ್ಟ್ ಅದ. ಇಲ್ಲಿ ವಾಯ್ಗೆ ಬಿ ಬಂದದ, ಇಲ್ಲಿ ಕೂಡ ವಾಯ್ಗೆ ಬಿ ಬಂದದ. ಅದೇ ಸಂಕೇತ ಬಳಸಿರ ಕ್ಲಿಯರ್ ಆಗಿ ಗೊತ್ತಾಗ್ತಿ. ಇವಾಗ ನೋಡ್ತಾ ಹೋಗೋಣ ಇನ್ನು. ಈಗ ವಿ ನೋಡಿ, 1 2 3 4 5ನೇ ಲೆಟರ್ ಇ ಅದ, ಇಲ್ಲಿ 1 2 3 4 5ನೇ ಲೆಟರ್ ವಿ ಅದ. ಕ್ಲಿಯರ್ ಆಗಿ ಗೊತ್ತಾಯ್ತು ನಮ್ಗೆ, ಈಗ ಕನ್ಫರ್ಮ್ ಆಗಿ ಹೋಯ್ತು. ಇವೆರಡಲ್ಲಿ ಯಾವ್ದಾದ್ರು ಎಲ್ ನೋಡೋಣ. ಎಲ್ ನೋಡ್ರಿ, ಇಲ್ಲಿ ಅದ 5 10 11 12ನೇ ಲೆಟರ್ ಎಲ್ ಅದ. ಈಗ ಹಿಂದಿನಿಂದ 12 ಲೆಟರ್ 1 2 3 4 5 6 7 8 9 10 11 12ನೇ ಲೆಟರ್ ಏನದ, ಓ ಅದ. ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಯ್ತಾ. ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತಾಯ್ತು ಮುಂದೆ ಇರ್ತಕ್ಕಂಥ ಸಂಖ್ಯೆ ಈ ರೀತಿ ರಿವರ್ಸ್ ಸಂಕೇತಗಳನ್ನ ಬಳಸಿಕೆ ಮಾಡಿದ್ರೆ ಅಷ್ಟೇ. ರಿವರ್ಸ್ ಅದು ಮುಂದಿನಿಂದ 5 ಇತ್ತಂತಂದ್ರೆ ರಿವರ್ಸ್ ಆಗಿ 5ನೇ ಸಂಖ್ಯೆ, ಮುಂದಿನಿಂದ 10ನೇ ಸಂಖ್ಯೆ ಇದ್ದರೆ ರಿವರ್ಸ್ ಅಲ್ಲಿ 10ನೇ ಸಂಖ್ಯೆನ ಬಳಕೆ ಮಾಡಿದ್ರೆ. ಈಗ ನೋಡ್ರಿ, ಈಗ ಇಲ್ಲಿ ಎ ಅದಂದ್ರೆ ಏಕ್ ಯಾವ್ದು ಬರುತ್ತೆ, ಜೆಡ್ ಬಂತು. ಇಲ್ಲಿ ಒಂದು ಜೆಡ್ ಅದ, ಇಲ್ಲಿ ಒಂದು ಜೆಡ್ ಅದ. 4 ಆಯ್ಕೆಗಳನ್ನ ನೋಡ್ಕೊಳ್ಬೇಕು. ಈ ಸ್ಥಾನ ಮತ್ತು ಈ ಸ್ಥಾನದಲ್ಲಿ ಜೆಡ್ ಎಷ್ಟು ಇದಾವೆ ಅವನಷ್ಟ ಉಳ್ಕೊಳ್ಬೇಕು, ಉಳ್ಕೆದೆಲ್ಲ ತೆಗೆದಾಕ್ಬಿಡ್ಬೇಕು. ಹಾಗಾದ್ರೆ ಈ ಒಂದು ಲೆಟರ್ ಬಿಟ್ಟು ಜೆಡ್ ಮತ್ತು ಮೊದಲನೇ ಲೆಟರ್ ಇರ್ತಕ್ಕಂಥ ಯಾವ್ದದ, 1ನೇ ಆಯ್ಕೆದಲ್ಲಿ ಮೊದಲು ಜೆಡ್ ಅದ, 2ನೇ ಲೆಟರ್ ಎಂ ಅದ, 1ನೇ ಆಯ್ಕೆ ಹೋಯ್ತು. 2ನೇದ್ರಲ್ಲಿ ಎಸ್ ಜೆಡ್ ಮತ್ತು ಜೆಡ್ ಅದ, ಎಸ್ 2ನೇ ಆಯ್ಕೆ ಉಳ್ಕೊಳ್ತು. 3ನೇ ಆಯ್ಕೆದಲ್ಲಿ ಕೂಡ ಜೆಡ್ ಅದ ಮತ್ತು ಜೆಡ್ ಓ ಅಂತ, ಎಸ್ 3 ಆಯ್ಕೆ 3ನೇ ಆಯ್ಕೆ ಉಳ್ಕಂತು. 4ನೇದ್ದು ಕಂಪ್ಲೀಟ್ಲಿ ಚೇಂಜ್ ಅದ, 4ನೇದ್ದು ಹೋಯ್ತು. ಉಳಿದಿರ್ತಕ್ಕಂಥದ್ದು 2ನೇ ಆಯ್ಕೆ ಮತ್ತು 3ನೇ ಆಯ್ಕೆ. ಎಸ್ ಈಗ ನೆಕ್ಸ್ಟ್ ಬರ್ತೇನೆ. ಎನ್ ಇದೆ, ಎನ್ ಇಲ್ಲಿದೆ. 5 5 10 11 12 13 14ನೇ ಲೆಟರ್ ಎನ್ ಇದೆ. ಹೀಗೆ ಇಂದಿನಿಂದ 14ನೇ ಲೆಟರ್ ಅಲ್ಲ, ಎಸ್ ಇವ 5 ಇವ 10 11 12 13 14ನೇ ಲೆಟರ್ ಯಾವ್ದು ಬಂತು, ಇಂದಿನಿಂದ ಲೆಕ್ಕ ಹಾಕಿದಾಗ ಎಮ್ ಬಂತು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಎಮ್, ಇಲ್ಲಿ ಕೂಡ ಎಮ್. ಹಾಗಾದ್ರೆ ಜೆಡ್ ಎಂ ಎಂ ಯಾವ್ದಿದೆ 2 ಆಯ್ಕೆಗಳಲ್ಲಿ ನೋಡ್ರಿ, 2ನೇ ಆಯ್ಕೆಯಲ್ಲಿ ಜೆಡ್ ಎನ್ ಅದ, ಹೋಗಿ ಬಿಡ್ತದ, ಮುಗೀತು. ಹಾಗಾದ್ರೆ 3ನೇ ಆಯ್ಕೆಯಲ್ಲಿ ಜೆಡ್ ಎಂ ಎಂ ಇದೆಲ್ಲ, 3ನೇ ಆಯ್ಕೆ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ 3ನೇ ಆಯ್ಕೆದಲ್ಲಿ ಜೆಡ್ ಎಂ ಎಂ ಎಫ್ ಇವುದೇನಿದೆ ಎಫ್ ಎಲ್ಲದ್ದು ಇಲ್ಲಿ ಬಂದು ನೋಡ್ರಿ, ಓ ನೋಡ್ರಿ, ಇಲ್ಲೇ ನೋಡ್ಕೋಬಹುದಾಯ್ತು. ಇಲ್ಲಿ ಓ ಬಂದೈತಾನೆ, ಇಲ್ಲಿ ಕೂಡ ಓ ಬರುತ್ತೆ. ಹಾಗಾದ್ರೆ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು. ಕ್ಲಿಯರ್ ಇದೆಲ್ಲ, ತುಂಬಾ ಈಸಿ ಆಗಿರ್ತಕ್ಕಂಥದ್ದಿದೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ದೀಪಕ್ ಮತ್ತು ವಿನೋದ್ ಅವರ ವೇಗಗಳ ಅನುಪಾತವು ಕ್ರಮವಾಗಿ 19:12 ಆಗಿದೆ. ವಿನೋದನ ವೇಗವು 84 ಕಿಲೋಮೀಟರ್ ಆದರೆ ದೀಪಕ್ನ ವೇಗವು ಎಷ್ಟಾಗುತ್ತದೆ? ನೋಡ್ರಿ, ಎಷ್ಟು ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಬೇಸಿಕ್ಕು. ದೀಪಕ್ ಮತ್ತು ವಿನೋದ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವ್ರದ್ದು ಸ್ಪೀಡ್ ರೇಷಿಯೋ ಕೊಟ್ಟಿದ್ದಾರೆ, ಅನುಪಾತ 19ರಷ್ಟು ದೀಪಕ್ ಸ್ಪೀಡ್ ಇತ್ತಂದ್ರೆ 12ರಷ್ಟು ವಿನೋದನ ಸ್ಪೀಡ್ ಇದೆ. ಇದು ರೇಷಿಯೋದಲ್ಲಿದೆ. ಈ ಕ್ಲಿಯರ್ ಆಗಿ ಹೇಳಿದರೆ ವಿನೋದನ ವೇಗವು 84 ಕಿಲೋಮೀಟರ್ ಪರ್ ಅವರ್ ಆಗಿದ್ದಾರೆ. 84 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ವಿನೋದನ ವೇಗವು, ಹಾಗಾದ್ರೆ ದೀಪಕ್ನ ವೇಗ ಏನಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಇದೆಯಲ್ಲ. ಇದು ಕೂಡ ಸ್ಪೀಡ್ ರೇಷಿಯೋ ತಾನೆ, ಈಗ ಇಲ್ಲಿ ಕೊಟ್ಟಿರೋದು ಕೂಡ ಇದು ಸ್ಪೀಡ್ ತಾನೆ. ಹಾಗಾದ್ರೆ ನೇರವಾಗಿ ನೋಡ್ರಿ, ಸ್ಪೀಡ್ ರೇಷಿಯೋ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ರ ಮೇಲೆ 12ಕ್ಕೆ ಎಷ್ಟನ್ನ ಮಲ್ಟಿಪಲ್ ಮಾಡಿದ್ರೆ 84 ಬರುತ್ತೆ. 12 7 84 ಮುಗ್ದ ಹೋಯ್ತು. ಅದೇ ರೀತಿ ಇಲ್ಲಿ 7ರಿಂದ ಗುಣಾಕಾರ ಮಾಡಿದ್ಮೇಲೆ ಇಲ್ಲಿ ಕೂಡ 7ರಿಂದ ಗುಣಾಕಾರ ಮಾಡಿ ಏನ್ ಬರುತ್ತೆ ಅದೇ ಇವನು ಸ್ಪೀಡ್ ಇರುತ್ತೆ. 7 9 63ಕ್ಕೆ 3 ಕೈಲ ಬಂತು 6, 7 1 7 1 6 13 ಆಗುತ್ತೆ. 133 ಕಿಲೋಮೀಟರ್ ಪರ್ ಅವರ್ ಇದು ದೀಪಕ್ನ ಸ್ಪೀಡ್ ಆಗಿರುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ. ಆಯ್ಕೆ ಇಲ್ಲಿದೆನಾ 133 ಕಿಲೋಮೀಟರ್ ಪರ್ ಅವರ್. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕರೆಕ್ಟಾಗಿ ಉತ್ತರ ನೀಡಿರ್ತಾರೆ ಎಲ್ಲ ಕ್ವಶನ್ಗಳಿಗೆ, ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಒಂದು ಚೀಲವು 2 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳ ರೂಪದಲ್ಲಿ 785 ರೂಪಾಯಿಗಳನ್ನು ಹೊಂದಿದೆ.
ನೋಡ್ರಿ 785 ರೂಪಾಯಿ ಅಂತಕ್ಕಂಥದ್ದು ಮೌಲ್ಯ, ಆ ಚೀಲದಿರ್ತಕ್ಕಂಥ ಒಟ್ಟು ಮೌಲ್ಯ, ನಾಣ್ಯಗಳ ಸಂಖ್ಯೆ ಅಲ್ಲ. ನಾಣ್ಯಗಳು 6 ಅನುಪಾತ 9 ಅನುಪಾತ 10 ಅನುಪಾತದಲ್ಲಿ ಇರುತ್ತವೆ. ಅಂದ್ರೆ ನಾಣ್ಯಗಳ ಸಂಖ್ಯೆಗಳವು, ನಾಣ್ಯಗಳ ಸಂಖ್ಯೆಗಳು 6 ಅನುಪಾತ 9 ಅನುಪಾತ 10 ಅನುಪಾತದಲ್ಲಿದ್ದಾವೆ. ಈ ಚೀಲದಲ್ಲಿ 5 ರೂಪಾಯಿ ನಾಣ್ಯಗಳು ಎಷ್ಟು ಇದಾವೆ, ಎಷ್ಟು ನಾಣ್ಯಗಳಿದಾವೆ? 5 ರೂಪಾಯಿ ನಾಣ್ಯಗಳು ಎಷ್ಟಿದೆ ನೋಡ್ರಿ. 2 ರೂಪಾಯಿದು 6ರಷ್ಟಿದಾವೆ, ಇವು ಸಂಖ್ಯೆಗಳು, ರೂಪಾಯಿ ಅಲ್ಲ. 5 ರೂಪಾಯಿದು 9ರಷ್ಟಿದಾವೆ, 9ರಷ್ಟು ಸಂಖ್ಯೆಗಳು. 5 ರೂಪಾಯಿದು 9ರಷ್ಟಿದಾವೆ ಸಂಖ್ಯೆಗಳು. 10 ರೂಪಾಯಿದು 10ರಷ್ಟಿದಾವೆ ನಾಣ್ಯಗಳ ಸಂಖ್ಯೆಗಳ ಅನುಪಾತ 6 ಅನುಪಾತ 9 ಅನುಪಾತ 10. ಕ್ವಶನ್ ಕೇಳಿದ್ದು ಸಂಖ್ಯೆಗಳನ್ನೇ ಕೇಳಿದ್ದಾರೆ. 5 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ, 9ರಷ್ಟಿದಾವಲ್ಲ, ಅವು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಗೊತ್ತಿಲ್ಲ ನಮಗೆ ಎಕ್ಸು, ಇದು ಎಕ್ಸು, 6x 10x. ಎಸ್, ಈಗ ಇವೆಲ್ಲವುಗಳನ್ನು ಕೂಡಿಸಿದ್ರೆ ಒಟ್ಟು ನಾಣ್ಯಗಳ ಸಂಖ್ಯೆ ಸಿಗುತ್ತೆ. ನಮಗದು ಬೇಕಾಗಿಲ್ಲ. ಇಲ್ಲಿ 785 ಕೊಟ್ಟಿರ್ತಕ್ಕಂಥದ್ದೇನು, ಒಟ್ಟು ಮೌಲ್ಯ, ಆ ಚೀಲದಲ್ಲಿರ್ತಕ್ಕಂಥ ಒಟ್ಟು ಮೌಲ್ಯ. ಹಾಗಾದ್ರೆ ಇಲ್ಲಿ ಎಷ್ಟು ಮೌಲ್ಯ ಆಗುತ್ತೆ? ಇಲ್ಲಿ ನೋಡ್ರಿ, 2 ರೂಪಾಯಿದು 6ರಷ್ಟಿದಾವೆ. ಹಾಗಾದ್ರೆ 2 ರೂಪಾಯಿದು ಎಷ್ಟಾದವು? ಇಲ್ಲ 6 2 12x, ಇದು ಮೌಲ್ಯ 12 ರೂಪಾಯಿ ಎಕ್ಸ್. 12x ಅಂದ್ರೆ 12x ಏನಾಯ್ತು? 12x 2 ರೂಪಾಯಿದ ಇದು ಮೌಲ್ಯ. ಪ್ಲಸ್ 5 ರೂಪಾಯಿದು 9x ಅದಾವಂತ ನಾಣ್ಯಗಳು. ಹಾಗಾದ್ರೆ 9 ಇಲ್ಲಿ 45x, ಇದು 5 ರೂಪಾಯಿ ನಾಣ್ಯಗಳು. ಹೌದಾ? ನಾಣ್ಯಗಳ ಮೊತ್ತ ಇದು. 9x ನಾಣ್ಯಗಳ ಸಂಖ್ಯೆ, 45x 5 ರೂಪಾಯಿದು ಒಟ್ಟು ಮೊತ್ತ. ಇಲ್ಲಿ ನೋಡ್ರಿ, ಪ್ಲಸ್ 10 ರೂಪಾಯಿದು 10x ಅಂದ್ರೆ 10 100x. ನೋಡ್ರಿ, 100x 10 ರೂಪಾಯಿ ಒಟ್ಟು ಮೊತ್ತ, 10 ರೂಪಾಯಿ ನಾಣ್ಯಗಳ ಸಂಖ್ಯೆ 10x ಇದೆ. ಹಾಗಾದ್ರೆ ಈಗ ಇದೇನಾಗುತ್ತೆ? ಅಮೌಂಟ್ ಆಗುತ್ತೆ, ವ್ಯಾಲ್ಯೂ ಆಗುತ್ತೆ. ಇದೆಲ್ಲದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 785 ಆಗುತ್ತೆ. ಹೌದಾನೆ? ಎಸ್, ಈಗ ನೋಡ್ರಿ, 100x 145, 145 ಇದೊಂದು 10 155, ಇದೊಂದೆರಡು 157x ಆಯ್ತು. 157x ಇಸ್ ಈಕ್ವಲ್ ಟು 785 ಆಯ್ತು. ಈಗ ನೋಡ್ರಿ, ಈಗ ಅವಿಭಾಜ್ಯ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೇಕು. ಈಗ 157ಕ್ಕ ಎಷ್ಟರಿಂದ ಗುಣಾಕಾರ ಮಾಡಿದ್ರೆ 785 ಬರುತ್ತೆ? ನಾವು ಲೆಕ್ಕ ನೋಡ್ತಾ ಹೋಗೋಣ. ಇಲ್ಲಿ 1ರಿಂದ ಗುಣಾಕಾರ ಮಾಡಿದ್ರೆ ಅಂತ ತಿಳ್ಕೊಳ್ರಿ. 1 7 7, ಇಲ್ಲಿ ಲಾಸ್ಟ್ ಡಿಜಿಟ್ 7 ಬರುತ್ತೆ, ಇಲ್ಲಿ ಲಾಸ್ಟ್ ಡಿಜಿಟ್ ಇರೋದು 5 ಅದ. ನಾವು 2ರಿಂದ ಗುಣಾಕಾರ ಮಾಡಿದಾಗ 2 7 14 ಆಗುತ್ತೆ, ಕೊನೆಯ ಡಿಜಿಟ್ 4 ಬರುತ್ತೆ, ಇಲ್ಲಿ ಡಿಜಿಟ್ ಇರೋದ 5 ಅದ. 3ರಿಂದ ಗುಣಾಕಾರ ಮಾಡಿದ್ರೆ 3 7 21 ಆಗುತ್ತೆ, ಇಲ್ಲಿ ಏನದ 5 ಅದ. 4ರಿಂದ ಗುಣಾಕಾರ ಮಾಡಿದಾಗ 4 7 28 ಆಗುತ್ತೆ, ಇಲ್ಲಿ 5 ಅದ. 5ರಿಂದ ಗುಣಾಕಾರ ಮಾಡಿದಾಗ 5 5 5 7 35 ಬರ್ಬೋದು. ಈಗ 5ರಿಂದ ಗುಣಾಕಾರ ಮಾಡಿ ನೋಡೋಣ. 5ರಿಂದ ಗುಣಾಕಾರ ಮಾಡೋಣ, 5 ಇಂಟು 5 ಮಾಡೋಣ. 5 7 35ಕ್ಕೆ 5 ಕೈಲ ಬಂತು 3, 5 25 3 28 ಕೈಲ ಬಂತು 2, 5 1 5 2 7. ನೋಡ್ರಿ, ಇಂಟು 5 ಗುಣಾಕಾರ ಮಾಡಿದ್ರೆ 785 ಬಂತು. ಹಾಗಾದ್ರೆ 155 1 155, 155 5 155 5 785 ಕ್ಲಿಯರ್ ಆಗಿ ಹೋಯಿತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? ನಮಗೆ 5 ಬಂತು. ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು, ನಮಗೆ ಉತ್ತರ ಸಿಕ್ಬಿಡ್ತು. ಕ್ವಶನ್ ಯಾವ್ದು ಕೇಳಿದ್ರೆ 5 ರೂಪಾಯಿ ನಾಣ್ಯಗಳ ಸಂಖ್ಯೆ, 5 ರೂಪಾಯಿ ನಾಣ್ಯಗಳ ಸಂಖ್ಯೆ 9x ಇದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಆದ್ರೆ 9x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 9 45 ನಾಣ್ಯಗಳು ಯಾವಿದಾವೆ? 5 ರೂಪಾಯಿ ಇದಾವೆ. ಸಿಂಪಲ್ ಆಗಿ ಮುಗಿದೋಯ್ತಲ್ಲ. ಇದನ್ನ 45, ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಮುಗಿದೋಯ್ತು ಇಷ್ಟೇ. ಒಂದ್ ವೇಳೆ 10 ರೂಪಾಯಿ ಕೇಳಿದಂತ 10 ಇಂಟು 5 55, 50 ನಾಣ್ಯಗಳು 10 ರೂಪಾಯಿ ಇದಾವೆ. ಒಂದ್ ವೇಳೆ 2 ರೂಪಾಯಿ ಕೇಂದ್ರ ಇಟ್ಕೊಳ್ಳಿ, 6 5 ಎಸ್ 6 5 30 ನಾಣ್ಯಗಳು ಯಾವುದಾವೆ? 2 ರೂಪಾಯಿ ಇದಾವೆ. ಯಾವುದಾದ್ರೂ ಕೇಳಿ. ಎಸ್, ನೋಡ್ರಿ, ಇಲ್ಲಿ 2 ರೂಪಾಯಿ ಎಷ್ಟು ಎಕ್ಸ್ ಅದಾವೆ? 6x ಇದಾವೆ. ಹಾಗಾದ್ರೆ 6x ಅಂದ್ರೆ ಎಷ್ಟಾಗುತ್ತೆ? 6 5 30 ನಾಣ್ಯಗಳು ಯಾವಿದಾವೆ? 2 ರೂಪಾಯಿ ಇದಾವೆ. ನೆಕ್ಸ್ಟ್ 5 ರೂಪಾಯಿ ಎಷ್ಟು ಎಕ್ಸ್ ಇದೆ? 9x ಇದೆ. ಹಾಗಾದ್ರೆ 9 5 5 ಇಸ್ಕೊಟ್ಟು ಏನದ? ಎಕ್ಸ್ ಇಸ್ಕೊಟ್ಟು 5, 9 45 ನಾಣ್ಯಗಳು ಯಾವುದಾವೆ? 5 ರೂಪಾಯಿ ಇದಾವೆ. 10 ರೂಪಾಯಿ ಎಷ್ಟಿದಾವೆ? 10x. ಹಾಗಾದ್ರೆ 10 5 50 ನಾಣ್ಯಗಳು ಯಾವುದಾವೆ? 50 ನಾಣ್ಯಗಳು ಯಾವುದಾವೆ? 10 ರೂಪಾಯಿ ಇದಾವೆ. ಇವು ನಾಣ್ಯಗಳ ಸಂಖ್ಯೆಗಳು. ಒಟ್ಟು ನಾಣ್ಯಗಳ ಸಂಖ್ಯೆಗಳು ಎಷ್ಟಾಯ್ತು ನೋಡ್ರಿ. ಈಗ 5 5 4 9 3 12 125 ಒಟ್ಟು ನಾಣ್ಯಗಳಿವು. ಇದೇನು? ನಾಣ್ಯಗಳ ಸಂಖ್ಯೆ.
ಇದು ಇಲ್ಲ, ನಮಗೆ ಇದು ಬೇಕಾಗಿಲ್ಲ. ಇದು ಕ್ರಾಸ್ ಚೆಕ್ ಮಾಡಿ ನೋಡ್ಬೇಕು. ನಾವು 785 ಬರ್ತಾನೆ, ಅಮೌಂಟ್ 785 ಬರ್ತಾನೆ. ಈಗ ನೋಡ್ರಿ, ಈಗ 30 ನಾಣ್ಯಗಳು 2 ರೂಪಾಯಿ ಇದಾವೆ, 30 ನಾಣ್ಯಗಳು 2 ರೂಪಾಯಿ ಇದಾವೆ, 45 ನಾಣ್ಯಗಳು 5 ರೂಪಾಯಿ ಇದಾವೆ, 50 ನಾಣ್ಯಗಳು 10 ರೂಪಾಯಿ ಇದಾವೆ. ಹೌದಾನೆ? ಈಗ ನಾವು ವ್ಯಾಲ್ಯೂ ಕೂಡಿಸಿದ್ರೆ 785 ಉತ್ತರ ಮುಗಿತು, ನಮ್ಗೆ ಈಗಾಗಲೇ ಸಿಕ್ತು. ಕ್ರಾಸ್ ಚೆಕ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. 32 60 ನೋಡ್ರಿ, 60 ರೂಪಾಯಿ ಯಾವ್ದಾವೆ? 2 ರೂಪಾಯಿ ಇದಾವೆ. 45 5 45 5 25 5 ಕೈಲ ಬಂತು 2, 5 4 21 2 22 225 ರೂಪಾಯಿ 5 ರೂಪಾಯಿ ಇದಾವೆ. ನೋಡ್ರಿ, ಇದು ಮೌಲ್ಯ, ಇವು ಸಂಖ್ಯೆ. 45 ಸಂಖ್ಯೆಗಳು 225 ರೂಪಾಯಿ ಮೌಲ್ಯ, ಅಷ್ಟು ಅಮೌಂಟ್ ಇದೆ 5 ರೂಪಾಯಿ. ಎಷ್ಟು? 50 ಹತ್ತಲೆ 500 ರೂಪಾಯಿ ಯಾವ್ದಾವೆ? 10 ರೂಪಾಯಿ ಇದಾವೆ. ಇವು 2 ರೂಪಾಯಿ, ಇವು 5 ರೂಪಾಯಿ, ಇವು 10 ರೂಪಾಯಿ. ಈಗ ಇವೆಲ್ಲವುಗಳನ್ನು ಕೂಡಿಸ್ರಿ. ನೋಡ್ರಿ, 5ಕ್ಕೆ 5 ಉತ್ತರ ಇದು ಬರಬೇಕು. 6 2 8 5 2 7 785 ಬಂತ. ನೋಡ್ರಿ, ನಾವು ಮಾಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕ್ವಶನ್ನು ಈಗ ಇಲ್ಲಿ ಕೇಳಿದ್ದು 5 ಪದ ಕೇಳಿದೆ. ಈಗ ನಾವು 3ಕ್ಕೂ ಸಂಖ್ಯೆಗಳನ್ನು ಕಂಡುಹಿಡ್ಕೊಂಡ್ರೆ ಅಮೌಂಟ್ ಕೂಡ ಕಂಡುಹಿಡ್ಕೊಂಡ್ರಿ, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸಂಖ್ಯೆಗಳು, ಒಟ್ಟು ಸಂಖ್ಯೆಗಳು ಒಂದು ವೇಳೆ ಕೇಳಿದ್ರೆ 125 ಆಗ್ತಿತ್ತು. ಒಟ್ಟು ಸಂಖ್ಯೆಗಳೇನಾದ್ರೂ ಎಕ್ಸಾಮಲ್ಲಿ ಕೇಳಿದ್ರೆ, ಹೌದಾ? ಮೌಲ್ಯ ಕೊಟ್ಟಿರ್ತಾರೆ, ಹಾಗಾದ್ರೆ ಅಲ್ಲಿರ್ತಕ್ಕಂಥ ಒಟ್ಟು ಸಂಖ್ಯೆಗಳು ಎಷ್ಟಂತ ಎಕ್ಸಾಮಲ್ಲಿ ಕೇಳಿದ್ರೆ 125 ಇಸ್ ರೈಟ್ ಆನ್ಸರ್. ಇಲ್ಲಿ ಕೇಳಿದ್ದೇನು? ಕೇವಲ 5 ರೂಪಾಯಿ ನಾಣ್ಯಗಳು ಕೇಳಿದ್ರಿಂದ 5 ರೂಪಾಯಿ ನಾಣ್ಯಗಳು 45 ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತು? ಕ್ರಾಸ್ ಚೆಕ್ ಮಾಡಿದಾಗ ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ 12ರಂತೆ ಸರಬರಾಜುದಾರರಿಂದ ಕೊಂಡುಕೊಳ್ಳುತ್ತಾನೆ. ನೋಡ್ರಿ, ಇದನ್ನಷ್ಟೇ ನೋಡೋಣ. 30 ಪುಸ್ತಕಕ್ಕೆ ತಲಾ 12 ರೂಪಾಯಿ ಅಂದ್ರೆ 30 ಪುಸ್ತಕ ಖರೀದಿ ಮಾಡಿದ್ದಾರೆ. 30 ಪುಸ್ತಕ ಖರೀದಿ ಮಾಡಿದರೆ ಪ್ರತಿ ಒಂದರ ಬೆಲೆ ಎಷ್ಟಾಗುತ್ತೆ? 12 ರೂಪಾಯಿ ಅಂತೆ. ಹಾಗಾದ್ರೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟು? 12 3 36 360 ರೂಪಾಯಿ. ಏನಿದು? ಇದು ಕೊಂಡ ಬೆಲೆ. ನೋಡ್ರಿ, 360 ರೂಪಾಯಿ ಕೊಟ್ಟೇನದ ಕೊಂಡ, ತೆಗೆದುಕೊಂಡೆ. 360 ರೂಪಾಯಿ ಕೊಟ್ಟು 30 ಪುಸ್ತಕಗಳನ್ನ ತೆಗೆದುಕೊಂಡ. ನೆಕ್ಸ್ಟ್ ನೋಡೋಣ. ಅವನು 20 ಪುಸ್ತಕಗಳನ್ನು ತಲಾ 15 ರೂಪಾಯಿದಂತೆ ಮಾರುತ್ತಾನೆ. ನೋಡ್ರಿ, ಈಗ ಮಾರಾಟ ಮಾಡ್ತಾನೆ. ಎಷ್ಟು ಪುಸ್ತಕ? 20 ಪುಸ್ತಕನ ಮಾರ್ತಾನೆ. ಒಂದು ಪುಸ್ತಕ ಎಷ್ಟಂತೆ? 15 ರೂಪಾಯಿ ಅಂತೆ. ಹಾಗಾದ್ರೆ 15 2 ಎಷ್ಟಾಗುತ್ತೆ? 30 300 ರೂಪಾಯಿ ಏನಾದ? ಇದು ಮಾರಿದ ಬೆಲೆ. ನೋಡ್ರಿ, ಇದು ಮಾರಿದ. ಇನ್ನು 10 ಪುಸ್ತಕ, ಟೋಟಲ್ 30 ಆಗ್ಬೇಕು. ಇನ್ನು 10 ಪುಸ್ತಕ ಅದಾವೆ. ಈಗಂತರೂ 20 ಪುಸ್ತಕನ 15 ರೂಪಾಯಿ ಮಾರಾಟ ಮಾಡಿದ, 300 ರೂಪಾಯಿ ಬಂತು, ಮಾರಿದ ಬೆಲೆ 300 ರೂಪಾಯಿ ಆಯ್ತು. ಇನ್ನು 10 ಪುಸ್ತಕ ಇದಾವೆ. ಮುಂದೆ ಏನಂತ ಹೇಳಿದ್ರೆ ಉಳಿದವು ಎಷ್ಟು? 10 ಪುಸ್ತಕ ಉಳಿದಿದ್ದಾವೆ. ಈ 10 ಪುಸ್ತಕಗಳನ್ನ 37.5ರಂತೆ ಮಾರುತ್ತಾನೆ. ಅಂದ್ರೆ 37.5 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಎಷ್ಟು? 37.0 ಅಂದ್ರೆ ಇಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ? 37 ಇಂಟು 37.5ಕ್ಕೆ 10ರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ 1 ಬಿಟ್ಟು ಪಾಯಿಂಟ್ ಅದ, ಇಲ್ಲಿ 1 0 ಅಂದ್ರೆ ಈ 1 ಬಿಟ್ಟು ಪಾಯಿಂಟ್, ಈ 1 ಹೋಗ್ಬಿಟ್ರಪ್ಪ ಅಂದ್ರೆ 375 ರೂಪಾಯಿಗೆ ಮಾರಾಟ ಮಾಡ್ತಾನೆ. ನೋಡ್ರಿ, ಎಷ್ಟು ಮಾರಾಟ ಮಾಡಿದ? 370. ಇದು ಗೊತ್ತಾಯ್ತು ನಿಮಗೆ? ನೋಡ್ರಿ, ಕ್ಲಿಯರ್ ಆಗಿ ಇದು ದಶಮಾಂಶಗಳ ಗುಣಾಕಾರ ಗೊತ್ತಿರ್ಬೇಕು ನಿಮಗೆ. 37.5 ಇಂಟು 10 ಈ ಪಾಯಿಂಟ್ ಮುಂದೆ 0 ಎತ್ತಂದ್ರೆ ಬಿಟ್ಬಿಡ್ಬೇಕು. ಲಾಸ್ಟ್ ಕೊನೆಗೆ ಸಂಖ್ಯೆ 0 ಎತ್ತಂದ್ರೆ ಬಿಟ್ಬಿಡಕ್ಕೆ ಸಂಬಂಧ ಇಲ್ಲ ನಮಗೆ. ಈಗ ಇದು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 375. ಈ ಪಾಯಿಂಟ್ ಬಿಟ್ಟ ಗುಣಾಕಾರ 375 ಇಂಟು 100 3750 ಆಗುತ್ತೆ. ಇಲ್ಲಿ 1 ಬಿಟ್ಟು ಪಾಯಿಂಟ್ ಅಂದ್ರೆ 1 ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ಈಗ ಎಷ್ಟಾಗ್ತದೆ? 375 ಅಂತ. ಅದೇ 375 ಇಲ್ಲಿ ಬಂತು. ಕ್ಲಿಯರ್ ಆಯ್ತಾ? ಗೊತ್ತಾಯ್ತದೆ ನಿಮಗೆ? ದಶಮಾಂಶಗಳನ್ನ ಗುಣಾಕಾರ ಮಾಡ್ತಕ್ಕಂಥದ್ದು ಗೊತ್ತಿರ್ಬೇಕು ನಿಮಗೆ. ಎಸ್. ಈಗ ನೋಡ್ರಿ, ಇಲ್ಲಿ 20 ಪುಸ್ತಕ ಮಾರಿದ, ಇಲ್ಲಿ 10 ಪುಸ್ತಕ ಮಾರಿದ. ಒಟ್ಟು ಅಮೌಂಟ್ ಎಷ್ಟಾಯ್ತು? 300 ರೂಪಾಯಿ. ಇದೊಂದು 375 ರೂಪಾಯಿ, 675 ರೂಪಾಯಿ ಏನಾಯ್ತು? ಇದು ಮಾರಿದ ಬೆಲೆ ಆಯ್ತು. ನೋಡ್ರಿ, ಮಾರಿದ ಬೆಲೆ ಆಯ್ತು. ತಗೊಂಡಿದ್ದೆಷ್ಟು? 360. ಮಾರಿದ್ದೆಷ್ಟು? 675. ಲಾಭ ಆಯ್ತು ನಷ್ಟ ಆಯ್ತು? ಲಾಭ ಆಯ್ತು. ಎಷ್ಟು ಲಾಭ ಆಯ್ತು ನೋಡ್ರಿ? ಲಾಭ ಎಷ್ಟಾಯ್ತು? ಲಾಭ ಇಸ್ ಈಕ್ವಲ್ ಟು 675 ರೂಪಾಯಿ ಮಾರಾಟ ಮಾಡಿದ, 360 ರೂಪಾಯಿಗೆ ತೆಗೆದುಕೊಂಡಂದಾಗ ಲಾಭ ಎಷ್ಟಾಗುತ್ತೆ? 5ರಲ್ಲಿ 0 ಹೋದ್ರೆ 5, 7ರಲ್ಲಿ 6 ಹೋದ್ರೆ 1, 6ರಲ್ಲಿ 3 ಹೋದ್ರೆ 3, 375 ರೂಪಾಯಿ ಏನಾಯ್ತು? ಲಾಭ ಆಯ್ತು. ಆಯ್ತಾ? 375 ರೂಪಾಯಿ ಲಾಭ ಆಯ್ತು. ಕ್ವಶನ್ ಏನು ಕೇಳಿದ್ರು ಅವರು? ಕೇವಲ ಲಾಭ ಕೇಳಿದರು, ಏನು ಶೇಕಡ ಲಾಭ ಕೇಳಿದರು. ಎಸ್, ಕ್ವಶನ್ ಅಲ್ಲಿ ಏನು ಕೇಳಿದರೆ? ಆಗ ಮಾರುತ್ತಾರೆ, ಹಾಗಾದ್ರೆ ಅವ್ನು ಶೇಕಡ ಲಾಭ ಕಂಡು ಹಿಡೀರಿ. 315 ರೂಪಾಯಿ ಲಾಭ ಆಯ್ತಲ್ಲ, ಹಾಗಾದ್ರೆ 100ಕ್ಕೆ ಶೇಕಡ ಲಾಭವನ್ನು ಕಂಡ್ರಿ. 100ಕ್ಕೆ ಅಂದ್ರೆ ಯಾವ್ದಕ್ಕ? ಅವನಿಗೆ 315 ರೂಪಾಯಿ ಲಾಭ ಆಗಿರೋದು ಎಲ್ಲಿದೆ? 360 ರೂಪಾಯಿಗೆ 315 ರೂಪಾಯಿ ಲಾಭ ಆಗಿ 675 ರೂಪಾಯಿಗೆ ಮಾರಾಟ ಮಾಡಿದ್ದಾನೆ ಅಷ್ಟೇ ಅವನು. ಹಾಗಾದ್ರೆ ನಮಗೆ ಲಾಭ ಆಗಿರ್ತಕ್ಕಂಥ 360ಕ್ಕೆ 315 ರೂಪಾಯಿ ಲಾಭ ಆಗಿದೆ. ನೋಡ್ರಿ, ಹೆಂಗೆ ಹಚ್ಕೊಳ್ಬೇಕು? 300 ಟೋಟಲ್ 360 ರೂಪಾಯಿಗೆ 315 ರೂಪಾಯಿ ಲಾಭ ಆಗಿದೆ ನಮಗೆ.
ಹೌದಾ? 360 ರೂಪಾಯಿಗೆ 315 ರೂಪಾಯಿ ಲಾಭ ಆಗಿದೆ. 315 ರೂಪಾಯಿ ಲಾಭ ಆದಾಗ 675 ರೂಪಾಯಿಗೆ ಮಾರಾಟ ಮಾಡಿದ ಮೇಲೆ 315 ರೂಪಾಯಿ ನಮಗೆ ಲಾಭ ಆಯಿತು. ಹಾಗಾದ್ರೆ ನಾವು ಕಂಡುಹಿಡಿಬೇಕಾದ್ರೆ 100ಕ್ಕೆ ಎಷ್ಟಾಯಿತು? ಈ ಜೀರೋ ಕ್ಯಾನ್ಸಲ್. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, ಈಗ ಇಲ್ಲಿ 10 ಇದೆ, ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 2ರ ಮೇಲೆ ಇದು ಹೋಗುತ್ತೆ. ಹಂಗೆ ಮಾಡೋದಕ್ಕಿಂತ ಈ ಕೊನೆಯ ಒಂದು ಜೀರೋ ಇರೋದ್ರ, ಒಂದು 10 ಇರೋದ್ರ, 10 100 ಈ ಥರ ಇದ್ದರೆ ಗುಣಾಕಾರ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನಂಗೆ ಬಿಟ್ಬಿಡೋಣ, ಇವೆರಡನ್ನು ಮಾತ್ರ ಕ್ಯಾನ್ಸಲ್ ಮಾಡೋಣ. 6 ಮೇಲೆ ಇದು ಹೋಗುತ್ತೆ 6 6ಲೆ 36. ಇದು 6 5 ಇಲ್ಲ ನೋಡಿ, 6 6ಲೆ 36. ಇದು 6 5ಲೆ 30. 1 ಉಳಿತೆ 15 ಆಗುತ್ತೆ. 6 2ಲೆ 12. 3 ಉಳಿತೆ, ಪಾಯಿಂಟ್ ಕೊಟ್ಟಿವಿ, 30 ಆಗುತ್ತೆ. 6 5ಲೆ 30 ಆಯ್ತಾ? ಹೋಯ್ತಾ ಇದು? ಎಸ್. ಇಂಟು ಇಲ್ಲಿ ಎಷ್ಟಿದೆ? 10 ಇದೆ. 10ಕ್ಕೆ 10. ಇಲ್ಲಿ ನೋಡ್ರಿ, ಇಲ್ಲಿ 625 ಇಂಟು 10 ಬಂದಾಗ ಇಲ್ಲಿ 1 ಬಿಟ್ಟು ಇಲ್ಲಿ 10 ಇದೆ, ಇಲ್ಲಿ 1 ಬಿಟ್ಟು 0 ಇದೆ. ಇವೆರಡು ಗುಣಾಕಾರ ಮಾಡಿದ್ರೆ ಏನಾಗ್ತದೆ? ಈಗಾಗಲೇ ನಾನು ಪ್ರೀವಿಯಸ್ ಇಲ್ಲಿ ಮಾಡಿದೆ ನಾನು ನೋಡ್ರಿ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ 10 ಇದೆ. ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 370. ಪಾಯಿಂಟ್ 1 ಹೋಗಿಬಿಡುತ್ತೆ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಹೋಗಿಬಿಡುತ್ತೆ. ಅವಾಗ ಏನಾಗುತ್ತೆ? 375 ಆಗುತ್ತೆ. ಇಲ್ಲಿ 525.5 ಇಂಟು 10 ಇರೋದು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 525 ಅಂದರೆ 5250 ಆಗುತ್ತೆ. ಇಲ್ಲಿ 1 ಬಿಟ್ಟು ಪಾಯಿಂಟ್ ಅಂದರೆ 1 ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಇದೇನಾಗುತ್ತೆ? 525 ಆಗುತ್ತೆ, ಡಿವೈಡೆಡ್ ಬೈ 6. ಹೌದಾ? ಎಸ್. ಈಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡೋಣ. 6 1ದಲ್ಲಿ 6. 6 ಮಗ್ಗೆಲ್ಲ 52 ಬರ್ತನಕ. 6 36, 6 7 42, 6 8 48, 6 9 54 ಐತೆ ಬರಲ್ಲ. ಹಾಗಾದ್ರೆ 6 8ಲ್ಲಿ 48. ಎಷ್ಟು ಉಳಿತಿಲ್ಲ? 52ರಲ್ಲಿ 48 4 ಉಳಿದ್ವು. ಇಲ್ಲಿ ಮುಂದೆ 45 ಅದ, 45 ಆಯಿತು. ಆಯ್ತಾ? 6 ಬಗ್ಗೆ 45 ಬರೋವರೆಗೂ. 6 7ಲೆ 42, 6 7ಲೆ 42. ಎಷ್ಟು ಉಳಿತು? 42 ಅಂದ್ರೆ 3 ಉಳಿತು. ಪಾಯಿಂಟ್ ಕೊಟ್ವಿ, 30 ಆಯಿತು. ಹಾಗಾದ್ರೆ 6 5ಲೆ 30. ಇದು ಶೇಕಡ ತಾನೇ ಕಂಡುಹಿಡಿದು ನಾವು 100ಕ್ಕೆ ಎಷ್ಟು ಅಂತ. ಹಾಗಾದರೆ 87.5% ಏನಾಯಿತು? ಲಾಭ ಆಯಿತು. ರೈಟ್ ಆನ್ಸರ್ 87.5%. ಆಯ್ಕೆಯಲ್ಲಿ ಇದನ್ನ 87.5 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ತುಂಬ ಈಸಿ ಅದ ಅಷ್ಟೇ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಜನವರಿಂದ ಜೂನ್ವರೆಗೆ ರಾಜುವಿನ ಸರಾಸರಿ ಖರ್ಚು 8400. ನೋಡ್ರಿ, ಜನವರಿಂದ ಜೂನ್ವರೆಗೂ ನೋಡ್ರಿ, ಜನವರಿಯಿಂದ ಜೂನ್ವರೆಗೂ ಎಷ್ಟು ತಿಂಗಳಾಗ್ತಾವೆ? 6 ತಿಂಗಳಾಗ್ತವೆ. 6 ತಿಂಗಳು ಪ್ರತಿ ತಿಂಗಳು ಎಷ್ಟು ಖರ್ಚು ಮಾಡ್ತಾನೆ ಅಂತ? 8400 ರೂಪಾಯಿ ಖರ್ಚು ಮಾಡ್ತಾನೆ. ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ? ಜನವರಿಂದ ಜೂನ್ವರೆಗೆ 6 ತಿಂಗಳಾದವು, ಪ್ರತಿ ತಿಂಗಳು 8400 ರೂಪಾಯಿ ಅಂತ ಹೇಳಿದ್ರೆ ಹಾಗಾದ್ರೆ ಟೋಟಲ್ ಖರ್ಚು ಎಷ್ಟಾಗುತ್ತೆ? 6 0 0, 6 0 0, 6 4 24ಕ್ಕೆ 4 ಕೈಲ ಬಂತು 2, 6 8 48 1 2 50, 50,400 ರೂಪಾಯಿ ಏನಾಗುತ್ತೆ? ಖರ್ಚಾಯಿತು. 6 ತಿಂಗಳ ಖರ್ಚು 50,400 ರೂಪಾಯಿ ಆಯಿತು. ಕ್ಲಿಯರ್ ಆಯ್ತಾ ಇದು? ಎಸ್. ಮುಂದೆ ನೋಡಿರಂತೀರಿ, ಜನವರಿಯಲ್ಲಿ 2400 ರೂಪಾಯಿಯನ್ನು ಜುಲೈಯಲ್ಲಿ 3000 ರೂಪಾಯಿನ ಖರ್ಚು ಮಾಡ್ತಾನೆ. ನೋಡ್ರಿ, ಹಾಗಾದ್ರೆ ಒಂದು ತಿಂಗಳಿಗೆ ಇಷ್ಟಂತ ಇತ್ತು, ಆದರೆ ಜನವರಿಯಲ್ಲಿ ಕೊಟ್ಟಿದ್ದಾರೆ 2400 ರೂಪಾಯಿನ ಖರ್ಚು ಮಾಡ್ತಾ ಇದ್ದಾನೆ ಜನವರಿಯಲ್ಲಿ. ಜುಲೈಯಲ್ಲಿ 3000 ರೂಪಾಯಿನ ಖರ್ಚು ಮಾಡ್ತಾನೆ. ಕ್ವಶನ್ ಏನು ಕೇಳಿದ್ರೆ, ಫೆಬ್ರವರಿಯಿಂದ ಜುಲೈವರೆಗೂ ಸರಾಸರಿ ಖರ್ಚನ್ನು ಕಂಡುಹಿಡಿಯಿರಿ. ನೋಡ್ರಿ, ಕ್ವಶನ್ ಕೇಳಿದ್ರೆ ಫೆಬ್ರವರಿಯಿಂದ ಜುಲೈವರೆಗೆ ಅಂತ ಕೇಳಿದ್ರೆ, ಫೆಬ್ರವರಿಯಿಂದ ಜುಲೈವರೆಗೆ ಅಂತ ಕೇಳಿದಾಗ ಇದರಲ್ಲಿ ಜನವರಿ ಐತಿ, ಜನವರಿ ತೆಗೆದು ಜುಲೈದ ಹಾಕ್ಬಿಡ್ಬೇಕು, ಅಷ್ಟೇ ಮುಗಿದು ಹೋಯ್ತು ನಮಗಿಲ್ಲಿ. ಜನವರಿದನ್ನು ತೆಗೆದು ಬಿಡ್ಬೇಕು. ಕ್ವಶನ್ ಕೇಳ್ತೇನೋ ಫೆಬ್ರವರಿಯಿಂದ ಜುಲೈವರೆಗೂ ಕೇಳಿದ್ದಾರೆ, ಜುಲೈವರೆಗೂ. ಹಾಗಾದ್ರೆ ಜನವರಿ ಐತಿ, ಜನವರಿದ ಎಷ್ಟೈತೆ ಅಂತ ತೆಗೆದು ಬಿಡಮ್ಮ. ಜನವರಿ ಎಷ್ಟು ಕೊಟ್ಟಿದ್ದಾರೆ? 2400 ರೂಪಾಯಿ ಅಂತ ಕೊಟ್ಟು ಬಿಟ್ಟಿದ್ದಾರೆ. 2400 ರೂಪಾಯಿ ಅಂತ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟೈತೆ ನೋಡ್ರಿ? 50,400ರಲ್ಲಿ 2400 ಹೋದ್ರೆ 48,000 ರೂಪಾಯಿ ಉಳಿತು. ಇದು ಯಾವಾಗಿಂದು? ಜನವರಿ ತೆಗೆದು ಜನವರಿಯಿಂದ ಜೂನ್ವರೆಗೂ. ಹೌದಾ? ಈಗ ನಾವು ಜುಲೈದು ಕೂಡಿಸ್ತೀವಿ. ನಾವು ಜನವರಿನ ತೆಗೆದು ಬಿಟ್ಟಿವಿಲ್ಲ, ನಾವು ಜನವರಿನ ತೆಗೆದು ಹಾಕಿಬಿಟ್ಟಿದ್ದೀವಿ. ತೆಗೆದು ಹಾಕಿದ ಮೇಲೆ ನಮಗೆ ಜನವರಿ ತೆಗೆದ ಮೇಲೆ ಫೆಬ್ರವರಿಯಿಂದ ಜುಲೈವರೆಗೂ, ಜೂನ್ವರೆಗೂ ಉಳಿತು. ಈಗ ಜುಲೈದನ್ನು ಕೂಡಿಸ್ಕೊಳ್ಬೇಕು. ಜುಲೈದು ಎಷ್ಟಿದೆ ಅಂತ ಹೇಳಿದ್ರೆ 3000 ರೂಪಾಯಿ ಖರ್ಚು ಮಾಡ್ತಾನೆ. ಜುಲೈ 3000 ರೂಪಾಯಿ ಖರ್ಚು ಮಾಡ್ತಾನೆ. ಹಾಗಾದ್ರೆ ಎಷ್ಟಾಯ್ತು? ಈಗ 51,000 ರೂಪಾಯಿ ಆಯ್ತು. ನೋಡ್ರಿ, ಇದು ಯಾವಾಗಿಂದು? ಫೆಬ್ರವರಿಯಿಂದ ಜುಲೈವರೆಗೂ 51,000 ರೂಪಾಯಿ ಆಯ್ತು. ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಯ್ತು ನಮಗಿಲ್ಲೇ. ಜನವರಿಂದ ಜುಲೈವರೆಗೂ 6 ತಿಂಗಳಾಗುತ್ತೆ. ಪ್ರತಿ ತಿಂಗಳು 8400 ಆದರೆ 50,400 ಆಯಿತು. ಕ್ವಶನ್ ಫೆಬ್ರವರಿಯಿಂದ ಜುಲೈ ಕೇಳಿದಾಗ ನಾವು ಜನವರಿದು ಕೊಟ್ಟಿದ್ದಾರೆ, ತೆಗೆದು ಬಿಟ್ಟು 48,000 ಆಯಿತು. ಆ 48,000ಕ್ಕೆ ಜುಲೈದು ಕೂಡಿಸಿದ್ರೆ 51,000 ಆಯಿತು. ಈಗ ಇಲ್ಲೇ ಎವರೇಜ್ ಕೇಳಿದರೆ ಈ ಫೆಬ್ರವರಿಯಿಂದ ಜುಲೈವರೆಗೆ ಎಷ್ಟು ತಿಂಗಳಾಗ್ತವೆ?
ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅದೇ 6 ತಿಂಗಳಾಗ್ತವೆ. ಹಾಗಾದ್ರೆ 6ರಿಂದ ಡಿವೈಡ್ ಮಾಡಮ್ಮ. 6 48 51 6 8 48. 6 8 ಎಷ್ಟಾಯಿತು? 48. 3 ಉಳಿತು, ಮುಂದೊಂದು 0. 6 5 30. ನೆಕ್ಸ್ಟ್ ಇಲ್ಲಿ ಎಷ್ಟು 2 0. ಆ 2 0 ಹಚ್ಕೊಂಡ್ಬಿಟ್ರೆ 8,500 ರೂಪಾಯಿ ಏನಾಗುತ್ತೆ? ಇಲ್ಲಿ ಎವರೇಜ್ ಖರ್ಚಾಗುತ್ತೆ. ಫೆಬ್ರವರಿಯಿಂದ ಜುಲೈವರೆಗೆ ಆಗಿರ್ತಕ್ಕಂಥ ಸರಾಸರಿ ಖರ್ಚು ಎಷ್ಟು? 8,500 ರೂಪಾಯಿ ಇಸ್ ರೈಟ್ ಆನ್ಸರ್. ಆಯ್ಕೆ ಇಲ್ಲಿದ್ರೆ 8,500. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಎಸ್, ಅರ್ಥ ಆಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಕೆಳಗೆ ಕೊಟ್ಟ ವೆನ್ ಚಿತ್ರದ ಮಾಹಿತಿಯನ್ನು ಆಧರಿಸಿ ವೃತ್ತಿಪರರಾಗಿದ್ದು ಆದರೆ ಯಾವಾಗಲೂ ಆಟಗಾರರಾಗಿರದ ವಿದೇಶಿ ತರಬೇತಿದಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ನಿಮಗೆ ಚಿತ್ರ ಕಾಣ್ತಾ ಇದೆ, ಇಲ್ಲಿ ನಾನು ಕೂಡ ಹಾಕೊಂಡಿದ್ದೀನಿ. ಇಲ್ಲಿ ಷಟ್ಭುಜ ಆಕೃತಿ ಅದ, 1 2 3 4 5 6 ಭುಜ ಆಕೃತಿ. ಇಲ್ಲಿ ವೃತ್ತಿಪರರನ್ನ ಸೂಚಿಸುತ್ತೆ. ಇಲ್ಲಿ ತ್ರಿಕೋನ ಆಟಗಾರರನ್ನ ಸೂಚಿಸುತ್ತೆ. ಇಲ್ಲಿರ್ತಕ್ಕಂಥ ಚೌಕ ತರಬೇತಿದಾರನ ಸೂಚಿಸುತ್ತೆ. ಇಲ್ಲಿ ವೃತ್ತ ಇದೆಲ್ಲ ಇದು ವಿದೇಶಿಗರನ್ನ ಸೂಚಿಸುತ್ತೆ. ಎಸ್, ಕ್ಲಿಯರ್ ಆಗಿ ನಿಮಗೆ ಗೊತ್ತಾಯ್ತು. ಈಗ ನೋಡ್ರಿ ಏನಂತ ಕ್ವಶನ್ ಕೊಟ್ಟಿದ್ರೆ, ವೃತ್ತಿಪರರಾಗಿದ್ದು. ಕ್ಲಿಯರ್ ಆಗಿ ಹೇಳಿದ್ರೆ ಅವರು ವೃತ್ತಿಪರರಂತೆ. ಆಗ ವೃತ್ತಿಪರ ಏನಿದೆ? ಷಟ್ಭುಜಾಕೃತಿ. ಇದ್ರ ಒಳಗಡೆ ಇರತಕ್ಕಂಥದ್ದನ್ನು ಮಾತ್ರ ಬರ್ತವೆ. ಈಗ ವೃತ್ತಿಪರರಾಗಿದ್ದು ಅಂದಾಗ ಇದ್ರ ಒಳಗಡೆ ಇರತಕ್ಕಂಥದ್ದು ಷಟ್ಭುಜಾಕೃತಿ ಒಳಗಡೆ ಇರತಕ್ಕಂಥ ಯಾವುದು? 4 ಇದೆ, ಆಮೇಲೆ 12 ಇದೆ, ಆಮೇಲೆ 10 ಇದೆ, ಆಮೇಲೆ 14 ಇಲ್ಲ, ಆಮೇಲೆ 2 ಮತ್ತು 4 ಇದೆ. 2 ಮತ್ತು 4 ಇದೆ ನೋಡ್ರಿ. ಇವೆಲ್ಲವೇನು? ವೃತ್ತಿಪರರು ಸಂಖ್ಯೆಗಳು. ವೃತ್ತಿಪರರಾಗಿದ್ದು ಆಟಗಾರರಾಗಿರದ. ನೋಡ್ರಿ, ಆಟಗಾರರು ಇರಬಾರ್ದು. ಆಟಗಾರರು ಟ್ರಯಾಂಗಲ್ ಅಲ್ಲಿ ಬರ್ತಕ್ಕಂಥದ್ದು. ಟ್ರಯಾಂಗಲ್ ಅಲ್ಲಿ ಬರ್ತಕ್ಕಂಥದ್ದು ಇರಬಾರ್ದು. ಹಾಗಾದ್ರೆ ಟ್ರಯಾಂಗಲ್ ಅಲ್ಲಿ ಯಾವ್ಯಾವ ಬಂದು ಇವಾಗೆ ನೋಡ್ರಿ. ಟ್ರಯಾಂಗಲ್ 10 ಬಂತು, ಹೋಯ್ತು. ಆಮೇಲೆ ಇಲ್ಲಿ 4 ಬಂತು, ಹೋಯ್ತು ನೋಡ್ರಿ. 10 ಮತ್ತು 4 ಬಂತು, ಹೌದಾ? 2 ಹೊರಗದ, ಟ್ರಯಾಂಗಲ್ ಇಂದ ಹೊರಗದ, 12 ಹೊರಗದ, 4 ಅದ. ಉಳಿದಿರ್ತಕ್ಕಂಥ 4, 12 ಮತ್ತು 2 ಉಳಿತು. ಈ 10 ಮತ್ತು 4 ಇವರು ಆಟಗಾರರು. 10 ಮತ್ತು 4 ಆಟಗಾರರು. ವೃತ್ತಿಪರನ ಹೌದು, ಆದ್ರೆ ಅವ್ರು ಕ್ಲಿಯರ್ ಆಗಿ ಆಟಗಾರರು ಆಗಿರೋದಂದಾಗ 10 ಮತ್ತು 4 ಆಟಗಾರರ ಅವ್ರಿಬ್ಬರನ್ನು ತೆಗೆದಾಕಿದ್ವಿ. ಎಸ್, ಮುಂದೆ ಏನಂತ ಹೇಳಿದ್ರೆ, ಆಟಗಾರರಾಗಿರದ ವಿದೇಶಿ ತರಬೇತಿದಾರರಂತೆ. ವಿದೇಶಿ ತರಬೇತಿದಾರರು ತರಬೇತಿ ಅಂದಮೇಲೆ ಈ ಚೌಕದಲ್ಲಿ ಬರ್ತಕ್ಕಂಥದ್ದು ನೋಡ್ರಿ. ಚೌಕದಲ್ಲಿ ಬರ್ತಕ್ಕಂಥದ್ದು, ಅದ್ರ ಚೌಕದಲ್ಲಿ ಬರ್ತಕ್ಕಂಥ ಯಾವುದು? 2 ಮಾತ್ರ ರೈಟ್ ಆನ್ಸರ್ ಆಗುತ್ತೆ. ವಿದೇಶಿ ತರಬೇತಿದಾರರು ನೋಡ್ರಿ, ವಿದೇಶಿ ತರಬೇತಿದಾರರು 2 ಮಾತ್ರ ಬರುತ್ತೆ. ಇಲ್ಲಿ 12 ಕೂಡ ವಿದೇಶಿಗರೇ, ಬಟ್ ಅವ್ರ ತರಬೇತಿದಾರರಲ್ಲ, ಅವ್ರು ವೃತ್ತಿಪರರು. ನೆಕ್ಸ್ಟ್ ಇನ್ನು 4 ಉಳಿತು. 4 ಕೇವಲ ವೃತ್ತಿಪರರು, ವಿದೇಶಿಗರಲ್ಲ ಅವರು. ವಿದೇಶಿಗರ ಮೇಲೆ ಈ ವೃತ್ತದ ಒಳಗಡೆನೂ ಇರಬೇಕು ಮತ್ತು ತರಬೇತಿದಾರನ ಮೇಲೆ ಈ ತರಬೇತಿ ಚೌಕದ ಒಳಗಡೆನೂ ಇರಬೇಕು. ಇಲ್ಲಿ ನೋಡ್ರಿ 2 ಮತ್ತು 4 ಇದೆಲ್ಲ ವಿದೇಶಿ ತರಬೇತಿದಾರರು, ವಿದೇಶಿಗರನ್ನೋದು ತರಬೇತಿದಾರದು. ಬಟ್ 4 ಯಾಕಲ್ಲ ಅಂದಮೇಲೆ 4 ಆಟಗಾರರಿದಾರ ಅವರು. ಇಲ್ಲಿ ಕ್ವಶನ್ ಅಲ್ಲಿ ಆಟಗಾರರಾಗಿರೋದಂದಾಗ ಈ 4 ಏನಾಗುತ್ತೆ? ಹೊರಗೆ ಹೋಗುತ್ತೆ. ಉಳಿದಿರ್ತಕ್ಕಂಥ 2 ಮಾತ್ರ ರೈಟ್ ಆನ್ಸರ್ ಆಗುತ್ತೆ, ಹೌದಾ? ಈ 4 ಎದಕ್ಕಲ್ಲ? 4 ಕೇವಲ ಅವರು ವೃತ್ತಿಪರರು. ಈ 12 ಯಾಕಲ್ಲ? 12 ಇವರು ತರಬೇತಿದಾರರಲ್ಲ, ಇವರು ಕೂಡ ವೃತ್ತಿದಾರರು. ಬಟ್ ಇವರು ವಿದೇಶಿಗರು, ಇವರು ವಿದೇಶಿಗರು ಅಲ್ಲ. ಹೊರಗಡೆ ನೋಡ್ರಿ, ವೃತ್ತದಿಂದ ಹೊರಗಿದೆ, ಹೌದಾ? ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 2 ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಹೊಂದಿಸಿ ಬರೆಯಿರಿ. ಇಲ್ಲಿ ವೆನ್ನ ನಕ್ಷೆಗಳದ ಹೊಂದಿಸಿ ಬರೆಯಿರಿ. ತರಕಾರಿಗಳು, ಹಣ್ಣುಗಳು, ಸೇಬುಗಳು, ಅದ್ರ ಸೀದಾ ಈ ರೀತಿ ವೆನ್ನಕ್ಷೆ ಅದ. ಆಮೇಲೆ ಬಾಯ್ಸು, ಗರ್ಲ್ಸು, ಸ್ಟೂಡೆಂಟು ಮುಂದೆ ಈ ರೀತಿ ಆಕೃತಿ ಅದ. 2ನೇದ್ದು ಇಲ್ಲಿ ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅಭಾಗ ಲಬ್ಧ ಸಂಖ್ಯೆಗಳು ಮುಂದೆ ಈ ರೀತಿಯಾಗಿರ್ತಕ್ಕಂಥದ್ದು ಅದ. ಹಾಗಾದ್ರೆ ಇಲ್ಲಿ ಚತುರ್ಭುಜ, ಆಯತ, ಚೌಕ ನಿಮಗೆ ಕ್ವಶನ್ ಇಲ್ಲಿ ಕಾಣ್ತಾ ಇದೆ. ನಾನು ಅದಕ್ಕೆ ಶಾರ್ಟ್ ಆಗಿ ಬರ್ಕೊಂಡಿದ್ದೀನಿ. ಈ ರೀತಿ ಆಕೃತಿ ವೆನ್ನ ನಕ್ಷೆಗಳದವು. ಇವುಗಳಿಗೆ ಸೀದಾ ಹೊಂದಿಸಿ ಬರಿಬೇಕು. ಹಾಗಾದ್ರೆ ಇವುಗಳನ್ನ ಸೂಚಿಸ್ತಕ್ಕಂಥ ವೆನ್ನ ನಕ್ಷೆ ಯಾವುದು? ಇವುಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ವೆನ್ನ ನಕ್ಷೆ ಯಾವುದು? ಈ 3ಗಳನ್ನ ಸೂಚಿಸ್ತಕ್ಕಂಥ ವೆನ್ನ ನಕ್ಷೆ ಯಾವುದು? ನೋಡ್ತಾ ಹೋಗೋಣ. ಎಸ್, ಇಲ್ಲಿ ಕೆಲವೊಂದಿಷ್ಟು ಡೌಟ್ಸ್ ಬರ್ತವೆ. ಇಲ್ಲಿ ನೋಡಿ, ಒಂದೊಂದು ಹೇಳ್ತಾ ಹೋಗ್ತೀನಿ. ತರಕಾರಿ, ಹಣ್ಣು, ಸೇಬು, ಇದ್ರದ್ದು ಅಷ್ಟೇ ಹೇಳ್ತೀನಿ ನಾನು. ಇಲ್ಲಿ ತರಕಾರಿನೇ ಬೇರೆ, ಸೇಬುನೇ ಬೇರೆ. ಸೇಬು ಬೇರೆ ಮತ್ತು ತರಕಾರಿನೇ ಬೇರೆ. ಇಲ್ಲಿ ತರಕಾರಿನೇ ಬೇರೆ, ಸೇಬು ಬೇರೆ. ಬಟ್ ಹಣ್ಣುಗಳು ಸೇಬುಗಳಿಗೆ ಸಂಬಂಧದ. ಎಲ್ಲ ಸೇಬುಗಳು ಹಣ್ಣುಗಳು, ಎಲ್ಲ ಸೇಬುಗಳು ಹಣ್ಣುಗಳು. ಕ್ಲಿಯರ್ ಆಯ್ತಾ?
ಇಲ್ಲಿರ್ತಕ್ಕಂಥ ಎಲ್ಲ ಸೇಬುಗಳು ಏನಿರ್ತವೆ ಹಣ್ಣುಗಳಾಗ್ತವೆ. ಇಲ್ಲಿ ತರಕಾರಿಗೆ ಬರ್ತೀನಿ ನಾನು. ತರಕಾರಿಗಳಲ್ಲಿ ಕೂಡ ಕೆಲವೊಂದಿಷ್ಟು ಹಣ್ಣುಗಳಿದ್ದಾವೆ, ಹೌದಾನೆ? ಟೊಮ್ಯಾಟೊ ಹಣ್ಣು ತಾನೆ. ಹಾಗಾದರೆ ತರಕಾರಿಯಲ್ಲಿ ಕೂಡ ಕೆಲವೊಂದಿಷ್ಟು ಹಣ್ಣುಗಳಿದ್ದಾವೆ. ಈ ರೀತಿ ಆಕೃತಿ, ಇದು ತರಕಾರಿ, ಇದು ಸೇಬು, ಇದು ಹಣ್ಣು. ಈ ರೀತಿ ಆಕೃತಿ ಇಲ್ಲ ಇದರಲ್ಲಿ. ಇದನ್ನು ಸೂಚಿಸ್ತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ರಿ, ಎಲ್ಲ ಸೇಬುಗಳು ಹಣ್ಣುಗಳು, ಕೆಲವೊಂದಿಷ್ಟು ಹಣ್ಣುಗಳು ತರಕಾರಿಗಳು. ಎಕ್ಸಾಂಪಲ್ ಟೊಮ್ಯಾಟೊ ಹಣ್ಣು ತರಕಾರಿ. ಇನ್ನು ಸುಮಾರು ಹಣ್ಣುಗಳಿದ್ದಾವೆ, ಹೌದಾ? ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಭಾಗದಲ್ಲಿ ಬರ್ತದೆ ಈ ರೀತಿ ಆಕೃತಿ ಇದ್ರೆ ಇದರಲ್ಲಿ ಕರೆಕ್ಟ್ ಆಗಿರುತ್ತೆ, ಇದರ ರೀತಿ ಆಕೃತಿ ಯಾವುದು ಇಲ್ಲ. ಆಯ್ತಾ? ಹಾಗಾದ್ರೆ ಇಲ್ಲಿ ಏನು ಮಾಡಿರ್ಬೋದು? ಹಾಗಾದ್ರೆ ತರಕಾರಿನೇ ಸಪ್ರೇಟ್ ಇಟ್ಟಿರ್ಬೋದು, ತರಕಾರಿನೇ ಬೇರೆ ಮಾಡ್ಕೊಂಡು ಇಟ್ಟಿರ್ಬೋದು. ಇಲ್ಲಿ ನಮಗೆ ಗೊತ್ತು ಎಲ್ಲ ಸೇಬುಗಳು ಹಣ್ಣುಗಳು, ಹಾಗಾದ್ರೆ ಹಣ್ಣುಗಳಿಗೆ ಮತ್ತು ತರಕಾರಿಗೆ ಸಂಬಂಧ ಈ ರೀತಿ ಇಟ್ಟಿರ್ಬೋದು. ಹಾಗಾದ್ರೆ ಒಂದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದು ಬರ್ಬೋದು, ಹೌದಾ? ಇಲ್ಲಿ ಇದಕ್ಕೆ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು, ಹಣ್ಣು ಮತ್ತು ಸೇಬು, ಎಲ್ಲಾ ಸೇಬುಗಳು ಹಣ್ಣುಗಳಾಗಿರೋದ್ರಿಂದ ಈ ರೀತಿ ಆಕೃತಿ ಬಂದೇ ಬರುತ್ತೆ. ಇಲ್ಲಿಲ್ಲ, ಇಲ್ಲಿ ಇದೆ ಮತ್ತು ಇದು ಇಲ್ಲ, ಇದು ಕಂಪ್ಲೀಟ್ ಎಲ್ಲವೂ ಬೇರೆ ಬೇರೆ ಇದೆ. ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಇವೆರಡು ಮಾತ್ರ. ಆದ್ರೆ ಇಲ್ಲಿ ತರಕಾರಿಗಳಿಗೆ ಮತ್ತು ಹಣ್ಣುಗಳಿಗೆ ಸಂಬಂಧ ಇಲ್ಲ. ಇಲ್ಲಿ ನೋಡಿದ್ರೆ ಮೂರಕ್ಕೂ ಸಂಬಂಧ ಇದೆ ಅಂತ ತೋರಿಸುತ್ತೆ, ಮೂರಕ್ಕೂ ಕೂಡ ಸಂಬಂಧ ಇದೆ ಅಂತ ತೋರಿಸಿ, ಅದಕ್ಕೋಸ್ಕರ ಇದು ಅಲ್ಲ. ಒಂದಕ್ಕೆ ನಾ ಹೇಳಕ್ಕಂಥದ್ದು ಇದು ಬರಲ್ಲ. ಕ್ಲಿಯರ್ ಆಯ್ತಾ? ಈ ರೀತಿ ಬರಬೇಕು. ಇಲ್ಲಕಂದ್ರೆ ಈ ರೀತಿ ಮೊದಲ ತೋರಿಸಿದಲ್ಲ, ಈ ರೀತಿ ಬರಬೇಕು, ಹೌದಾ? ಈ ರೀತಿ ಬರಬೇಕು. ತರಕಾರಿಗಳನ್ನ, ಹಣ್ಣುಗಳನ್ನ ಮತ್ತು ಸೇಬುಗಳನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಈ ರೀತಿಯಾಗಿ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ನೋಡಿದಾಗ ಹಣ್ಣುಗಳಿಗೆ ಮತ್ತು ತರಕಾರಿಗೆ ಸಂಬಂಧ ಇಲ್ಲ ಅಂದಾಗ ಈ ರೀತಿ ಬರಬೇಕು. ಹಾಗಾದ್ರೆ ಒಂದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಇದದ. ಇದು ಯಾವುದೇ ಕಾರಣಕ್ಕೂ ಸಂಬಂಧ ಹೊಂದಲ್ಲ, ಇದು ಕೂಡ ಸಂಬಂಧ ಹೊಂದಲ್ಲ. ಯಾಕಂದ್ರೆ ಹಣ್ಣುಗಳನ್ನೇ ಬೇರೆ, ತರಕಾರಿಗಳನ್ನೇ ಬೇರೆ ಅಂದಮೇಲೆ ಇದು ಬರಲ್ಲ. ಇಲ್ಲಿ ಮೂರು ಕೂಡ ಸಪ್ರೇಟ್ ಇದಾವೆ, ಇದು ಕೂಡ ಬರಲ್ಲ. ಯಾಕೆ ಬರಲ್ಲ? ಹಣ್ಣುಗಳೆಲ್ಲವೂ ಕೂಡ, ಸೇಬುಗಳೆಲ್ಲವೂ ಕೂಡ ಹಣ್ಣುಗಳಾಗಿರೋದ್ರ ಇದು ಕೂಡ ಬರಲ್ಲ. ಕ್ಲಿಯರ್ ಆಗಿ ಹೋಯ್ತು? ಈಗ ಒಂದಕ್ಕೆ ಎರಡು ಅಂತ ನಮಗೆ ಕ್ಲಿಯರ್ ಆಯ್ತು. ಕ್ಲಿಯರಾ? ಎಸ್. ಎರಡನೇದಕ್ಕೆ ಬರ್ತೀನಿ ನಾನು. ಬಾಯ್ಸು, ಗರ್ಲ್ಸು, ಸ್ಟೂಡೆಂಟ್ಸ್. ಇಲ್ಲಿ ಬಾಯ್ಸೇ ಬೇರೆ, ಗರ್ಲ್ಸೇ ಬೇರೆ, ಕಂಪ್ಲೀಟ್ ಆಗಿ ಬೇರೆ ಬೇರೆನೆ. ಹುಡುಗರೇ ಬೇರೆ, ಹುಡುಗಿಯರೇ ಬೇರೆ. ನೋಡ್ರಿ, ಹಂಗಾಗಿ ಹುಡುಗಿಯರೇ ಬೇರೆ, ಬಾಯ್ಸೇ ಬೇರೆ ಮತ್ತು ಗರ್ಲ್ಸೇ ಬೇರೆ. ಆಯ್ತಾ? ಹಾಗಾದ್ರೆ ಇದು ಬರಲ್ಲ. ಇದಂತೂ ಈಗಾಗಲೇ ಬಂದಿದೆ. ಎಸ್, ಬರ್ಬೋದು, ನೋಡೋಣ. ಅದು ಇದು ಕೂಡ ಬರ್ಬೋದೇನೋ. ಇದಂತೂ ಬರಲ್ಲ. ಅದಕ್ಕೆ ಎರಡನೇದಕ್ಕೆ ಇದು ಬರಲ್ಲ. ಇದು ಬರ್ಬೋದು, ಇದು ಬರ್ಬೋದು, ಇದನ್ನ ಬಿಟ್ಟು ಮೂರೂ ಬರ್ಬೋದು, ಹೌದಾ? ಚಾನ್ಸಸ್ ಇದಾವೆ. ಈಗ ನೋಡ್ರಿ, ಸ್ಟೂಡೆಂಟ್ಸ್ ಬಾಯ್ಸ್ ಅಲ್ಲಿ ಕೂಡ ಸ್ಟೂಡೆಂಟ್ ಇದ್ದಾರೆ, ಗರ್ಲ್ಸ್ ಅಲ್ಲಿ ಕೂಡ ಸ್ಟೂಡೆಂಟ್ ಇದ್ದಾರೆ. ಸ್ಟೂಡೆಂಟ್ಸು ಗರ್ಲ್ಸ್ ಅಲ್ಲಿ ಇರ್ತಾರೆ, ಬಾಯ್ಸ್ ಅಲ್ಲಿ ಇರ್ತಾರೆ ಅಂದಾಗ ಈ ರೀತಿ ಆಗಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್. ನೋಡ್ರಿ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬಾಯ್ಸ್ ಸ್ಟೂಡೆಂಟು, ಕೆಲವೊಂದಿಷ್ಟು ಗರ್ಲ್ಸ್ ಸ್ಟೂಡೆಂಟ್ಸ್. ಎಲ್ಲ ನೋಡ್ರಿ, ಬಾಯ್ಸ್ ಅಂದಮೇಲೆ ಎಲ್ಲಾ ಬಾಯ್ಸ್ ಸ್ಟೂಡೆಂಟ್ಗಳಿರಲ್ಲ. ವಿದ್ಯಾರ್ಥಿಗಳಂದ್ರೆ ವಿದ್ಯೆಯನ್ನ ಅರಿತಿರ್ತಕ್ಕಂಥವ್ರು, ಹೌದಾ? ಎಲ್ಲಾ ಹುಡುಗರು ವಿದ್ಯಾರ್ಥಿಗಳಲ್ಲ, ಅದನ್ನ ತಿಳ್ಕೊಳ್ಬೇಕು. ಎಲ್ಲಾ ಹುಡುಗರು ವಿದ್ಯಾರ್ಥಿಗಳಲ್ಲ, ಎಲ್ಲಾ ಹುಡುಗಿಯರು ವಿದ್ಯಾರ್ಥಿಗಳಲ್ಲ. ನೋಡ್ರಿ, ಈ ಭಾಗದಲ್ಲಿ ಬಂದಿರತಕ್ಕಂಥವ್ರು ವಿದ್ಯಾರ್ಥಿಗಳಲ್ಲ, ಈ ಭಾಗದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲ, ಈ ಭಾಗದಲ್ಲಿ ಬಂದಿರತಕ್ಕಂಥ ಹುಡುಗರು ವಿದ್ಯಾರ್ಥಿಗಳು, ಈ ಭಾಗದಲ್ಲಿ ಬಂದಿರತಕ್ಕಂಥವ್ರು ವಿದ್ಯಾರ್ಥಿಗಳು, ಹೌದಾ? ಹಾಗಾದ್ರೆ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಹಾಗಾದ್ರೆ ಇದಕ್ಕೆ ಎರಡನೇದಕ್ಕೆ ಇದು ಕರೆಕ್ಟ್ ಆಗಿರ್ತಕ್ಕಂಥ ಬಂತು. ಇದು ಯಾಕೆ ಬರಲ್ಲ? ಇಲ್ಲಿ ಯಾಕೆ ಬರಲ್ಲ ಅಂತಂದಾಗ, ಇಲ್ಲಿ ನೋಡ್ರಿ, ಇದು ಬಾಯ್ಸ್ ಆಯ್ತು ಅಂತಂದ್ರೆ ಇದು ಗರ್ಲ್ಸ್ ಆಗಿರುತ್ತೆ. ಇದು ಬರ್ಬೋದಂತ ಈಗಾಗಲೇ ಬಂದಿದೆ. ಇದಕ್ಕೆ ನಾವು ಇದು ಬರ್ಬೋದಂತ ನೋಡಿದಾಗ ಇದು ಬಾಯ್ಸ್, ಇದು ಗರ್ಲ್ಸ್ ಸಪ್ರೇಟ್ ಇದೆ. ಆದರೆ ಇಲ್ಲಿ ಸ್ಟೂಡೆಂಟ್ಸು ಎಲ್ಲಾ ಹುಡುಗರು ಸ್ಟೂಡೆಂಟ್ಸ್ ಆಗ್ತಾರೆ ಸಾಧ್ಯ ಇಲ್ಲ. ಇಲ್ಲಿ ಹುಡುಗಿಯರು ಸ್ಟೂಡೆಂಟ್ಸ್ ಆಗಲಿಲ್ಲ. ಅಥವಾ ನಾವು ಹುಡುಗಿಯರು ಸ್ಟೂಡೆಂಟ್ಸ್ ಅಂತ ತೆಗೆದುಕೊಂಡ್ರೆ ಇಲ್ಲಿ ಹುಡುಗರು ಸ್ಟೂಡೆಂಟ್ಸ್ ಆಗಲಿಲ್ಲ, ಅದಕ್ಕೋಸ್ಕರ ಇದು ಬರಲ್ಲ. ಎರಡನೇದ್ದು. ಹಾಗಾದ್ರೆ ಕರೆಕ್ಟಾಗಿ ಬಂದಿರತಕ್ಕಂಥದ್ದು ಯಾವುದು? ಒಂದನೇದ್ದು. ಎರಡನೇದಕ್ಕೆ ಕ್ಲಿಯರ್ ಆಗಿ ಹೋಯ್ತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇದು ಯಾಕೆ ಬರಲ್ಲ? ಇಲ್ಲಿ ಸಪ್ರೇಟ್ ಇದಾವೆ, ಎಲ್ಲವೂ ಸಪ್ರೇಟ್ ಇದಾವೆ. ಬಾಯ್ಸೇ ಬೇರೆ, ಗರ್ಲ್ಸೇ ಬೇರೆ. ಓಕೆ, ಸ್ಟೂಡೆಂಟ್ಸ್ ಕೂಡ ಬೇರೆ ಆಗುತ್ತೆ. ಇದು ಸ್ಟೂಡೆಂಟ್ಸ್, ಇದು ಬಾಯ್ಸ್, ಇದು ಗರ್ಲ್ಸ್ ಸ್ಟೂಡೆಂಟ್ ಆದರೆ ಸ್ಟೂಡೆಂಟ್ಸೇ ಸಪ್ರೇಟ್ ಆಗ್ತಾರೆ, ಅದಕ್ಕೋಸ್ಕರ ಇದು ಬರಲ್ಲ. ಕ್ಲಿಯರ್ ಆಯ್ತಾ? ಎರಡು ನಮಗೆ ಗೊತ್ತಾದ್ವಾ? ಎಸ್. ಬಂದಿರತಕ್ಕಂಥದ್ದು ಸಮಸ್ಯೆ ಇಲ್ಲಿ ಸಮಸಂಖ್ಯೆ, ಬೆಸ ಸಂಖ್ಯೆ. ಸಮಸಂಖ್ಯೆಗಳೇ ಬೇರೆ, ಬೆಸ ಸಂಖ್ಯೆಗಳೇ ಬೇರೆ. ಸಮಸಂಖ್ಯೆಗಳೇ ಬೇರೆ, ಬೆಸ ಸಂಖ್ಯೆಗಳೇ ಬೇರೆ, ಹೌದಾ? ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಇವೆರಡು ಉಳಿದಿರ್ತಕ್ಕಂಥದ್ದು ಇವೆರಡು ಅಂದಮೇಲೆ ಇಲ್ಲಿ ಅಂತೂ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು, ಎಲ್ಲಾ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳಾಗ್ತವೆ, ಅಥವಾ ಎಲ್ಲಾ ಬೆಸ ಸಂಖ್ಯೆಗಳು ಯಾಕಂದ್ರೆ ಒಂದ್ರ ಒಳಗಡೆ ಒಂದು ಬಂದಿಬಿಟ್ಟಿದ್ದಾವೆ. ಇಲ್ಲಿ ಇದು ಆಗಲ್ಲ ಅಂದಮೇಲೆ ನಾವು ಇದಕ್ಕೆ ಹಾಕೊಂಡ್ಬಿಡ್ಬೋದು. ಆದರೆ ಅಭಾಗಲಬ್ಧ ಸಂಖ್ಯೆಗಳು ಇದಾವೆ.
ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? ಯಾವುದೇ ಸಂಖ್ಯೆಯಿಂದ ತನ್ನನ್ನು ಮತ್ತು ಒಂದರಿಂದ ಹೊರತುಪಡಿಸಿ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೆ ಇರತಕ್ಕಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ. ಎಕ್ಸಾಂಪಲ್ ಯಾವುದು? ನಾನು 5, ಇದು ಅಭಾಗಲಬ್ಧ ಸಂಖ್ಯೆ. ಯಾವ ಮಗ್ಗಿಲು 5ರಿಂದ ಹೋಗ್ಬೇಕು ಮತ್ತು 1ರಿಂದ ಹೋಗ್ಬೇಕು, ಅದನ್ನ ಬಿಟ್ಟರೆ ಯಾವ ಮಗ್ಗಿಲು ಹೋಗಲ್ಲ. ಅದನ್ನ ಬಿಟ್ಟರೆ 7, ಅದನ್ನ ಬಿಟ್ಟರೆ 11, ಅದನ್ನ ಬಿಟ್ಟರೆ 13, ಅದನ್ನ ಬಿಟ್ಟರೆ 17, ಅದನ್ನ ಬಿಟ್ಟರೆ 23, 29, 31 ಈ ರೀತಿ ಬರ್ತಾನೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳು ಯಾವ್ಯಾವು? ಅಭಾಗಲಬ್ಧ ಆದರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆಗಳು, ಹೌದು ತಾನೆ? ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಯಾವುದಾವೆ? ಬೆಸ ಸಂಖ್ಯೆಗಳಾಗಿದ್ದಾವೆ. ಅಭಾಗಲಬ್ಧ ನೋಡ್ರಿ, ಅಭಾಗಲಬ್ಧ ಸಂಖ್ಯೆಗಳು ಇದೊಂದು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಯಾವಿದಾವೆ? ಬೆಸ ಸಂಖ್ಯೆಗಳಾಗಿದ್ದಾವೆ, ಹೌದು ತಾನೆ? ಇಲ್ಲಿ ಬರ್ತಕ್ಕಂಥ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಬೆಸ ಸಂಖ್ಯೆಗಳು ತಾನೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಗುತ್ತೆ. ಈ ಲೆಕ್ಕ ನೋಡಿದಾಗ ಇದು ಬಂತು ಇವಾಗ. ಆದ್ರೆ ತರಕಾರಿ, ಹಣ್ಣುಗಳು, ಸೇಬುಗಳಿಗೆ ಯಾವುದಿಲ್ಲ, ಹೌದು ತಾನೆ? ಇದಕ್ಕೆ ಹೊಂದಿಸ್ತಕ್ಕಂಥದ್ದು ಯಾವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಏನ್ ಮಾಡ್ಕೊಳ್ತೀವಿ? ಇವ್ರು ಹೇಳಿದ ಪ್ರಕಾರ, ಇವ್ರು ಕೊಟ್ಟಿರ್ತಕ್ಕಂಥ ಆಯ್ಕೆ ಪ್ರಕಾರ ಸಮ ಸಂಖ್ಯೆಗಳೇ ಬೇರೆ, ಬೆಸ ಸಂಖ್ಯೆಗಳೇ ಬೇರೆ ಮತ್ತು ಅಭಾಜ್ಯ ಅಥವಾ ಅಭಾಗಲಬ್ಧ ಸಂಖ್ಯೆಗಳೇ ಬೇರೆ ಅಂತ ತಿಳ್ಕೊಂಡು ನಾವು ಇದಕ್ಕೆ ಇದನ್ನ ಕೊಡ್ತೀವಿ. ಗೊತ್ತಾಯ್ತಾ? ಆಕ್ಚುಲಿ ಬರ್ತಕ್ಕಂಥದ್ದು ಇದಾಗುತ್ತೆ, ಹೌದಾ? ಎಸ್, ಇರ್ಲಿ. ಈಗ ನೋಡೋಣ. ಈಗ ಇವೆಲ್ಲಕ್ಕೆ ಬಂದ್ಮೇಲೆ ಇದಕ್ಕೆ ಇದು ಬರಲೇಬೇಕಲ್ಲ. ಚೌಕ, ಆಯತ, ಚತುರ್ಭುಜ, ಆಯತ ಮತ್ತು ಚೌಕ, ಇದಕ್ಕೆ ಇದು ಬರಲೇಬೇಕಲ್ಲ. ಎಸ್, ಖಂಡಿತ ಬರುತ್ತೆ. ಯಾಕೆ ನೋಡ್ರಿ, ಇದು ಚೌಕ, ಇದು ಆಯತ, ಸ್ವಲ್ಪ ಉದ್ದ ಇರುತ್ತೆ. ಇದು ಚತುರ್ಭುಜ. ಇಲ್ಲಿ ನೋಡ್ರಿ, ಇದು ಚೌಕ, ಇದು ಆಯತ, ಇದು ಚತುರ್ಭುಜ. ಈ ಚೌಕ ಅಂತಕ್ಕಂಥದ್ದು ವಿಶಿಷ್ಟ ರೀತಿಯ ಆಯತ. ಇದು ನೋಡ್ರಿ, ಇದು ಆಯತನೇ, ಇದು ವಿಶಿಷ್ಟ ರೀತಿಯ ಆಯತ. ಇದಕ್ಕೆ ಉದ್ದ ಇದೆ, ಇದಕ್ಕೆ ಉದ್ದ ಇಲ್ಲ. ಇದು ಉದ್ದ ಮತ್ತು ಅಗಲ ಎಲ್ಲವೂ ಸೇಮ್ ಇರ್ತವೆ. ಇದಕ್ಕೆ ಇದು ಒಂದು ರೀತಿ ಸೇಮ್ ನೋಡ್ರಿ. ಇದಕ್ಕೂ 4 ಭುಜಗಳದಾವೆ, ಇದಕ್ಕೂ 4 ಭುಜಗಳದಾವೆ, ಇದಕ್ಕೂ 4 ಕೋನಗಳದಾವೆ, ಇದಕ್ಕೂ ಕೂಡ 4 ಕೋನಗಳಿದಾವೆ, 4 ಬಿಂದುಗಳು, ಶೃಂಗಗಳು, ಹೌದಾ? ಇದೊಂದು ವಿಶಿಷ್ಟ ರೀತಿಯ ಆಯತ ಇದ್ದಂಗನೇ ಇದು. ಹಾಗಾದ್ರೆ ಎಲ್ಲಾ ಚೌಕಗಳು ಆಯತಗಳು, ಎಲ್ಲಾ ಚೌಕಗಳು ಆಯತಗಳು, ಹೌದಾ? ಇಲ್ಲಿ ನೋಡ್ರಿ, ಇದು ಕೂಡ ಇದು ಚತುರ್ಭುಜ ಅಂತ ಹೇಳ್ತೀವಿ ನಾವು. ಇದು ಕೂಡ ವಿಶಿಷ್ಟ ಆಯತ ಅಂತಕ್ಕಂಥದ್ದು ವಿಶಿಷ್ಟ ರೀತಿಯ ಚತುರ್ಭುಜ. ಇದಕ್ಕೂ ಕೂಡ ಉದ್ದ ಇದೆ, ಇದಕ್ಕೂ ಕೂಡ ಉದ್ದ ಇದೆ, ಇದಕ್ಕೂ ಕೂಡ ಅಗಲ ಇದೆ, ಇದಕ್ಕೂ ಕೂಡ ಅಗಲ ಇದೆ. ಬಟ್ ಇದು ನೇರವಾಗಿದ್ದಾವೆ. ಇಲ್ಲಿ 90 ಡಿಗ್ರಿ ಇರ್ತವೆ, ಇಲ್ಲಿ ಏನಿರ್ತವೆ? ಕೋನಗಳು ಬೇರೆ ಇರ್ತವೆ. ಬಟ್ ಎಲ್ಲಾ ಕೋನಗಳು 360 ಇರ್ತವೆ. ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ರೈಟ್ ಆಂಗಲ್ಸ್ ಇರ್ತವೆ ಯಾವುದರಲ್ಲಿ? ಆಯತದಲ್ಲಿ. ಬಟ್ ಚತುರ್ಭುಜದಲ್ಲಿ ಇಲ್ಲಿ ಬೇರೆ, ಇಲ್ಲಿ ಬೇರೆ ಇರ್ತವೆ. ಅದಕ್ಕೋಸ್ಕರ ಆಯತ ಅನ್ನೋದು ಕೂಡ ಒಂದು ವಿಶಿಷ್ಟ ರೀತಿಯ ಚತುರ್ಭುಜ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಾ ಆಯತಗಳು ಚತುರ್ಭುಜಗಳು, ಇಲ್ಲಿರ್ತಕ್ಕಂಥ ಎಲ್ಲಾ ಆಯತಗಳು ಚತುರ್ಭುಜಗಳಾಗ್ತವೆ. ದ ರೈಟ್ ಆನ್ಸರ್ ಇದಾಗುತ್ತೆ ನೋಡ್ರಿ. ಈಗ ನಾವು 1ಕ್ಕೆ 2ನೆದಿರಬೇಕು, 2ಕ್ಕೆ 1ನೆದಿರಬೇಕು, 3ನೇದಕ್ಕೆ 4ನೆದಿರಬೇಕು, 4ನೇದಕ್ಕೆ 3ನೇದು ಯಾವುದಿದೆ ಅದು ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆಯಲ್ಲಿದೆನಾ? 1ಕ್ಕೆ 2, 2ಕ್ಕೆ 1, 3ಕ್ಕೆ 4, 4ಕ್ಕೆ 3, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಇಲ್ಲ ಸರ್, ಇದು ಸ್ವಲ್ಪ ಇಲ್ಲಿ ಚೇಂಜಸ್ ಏನಿದೆ ಅಂತ ಅವರು ಕೂಡ ಕಮೆಂಟ್ ಮಾಡ್ಬೋದು, ಅದನ್ನ ನಾನು ನೋಡಿಕೊಂಡು ತಿದ್ದಿಕೊಳ್ತೀನಿ. ಕ್ಲಿಯರ್? ಇಲ್ಲಿ ಒಂದು ಸಮಸ್ಯೆ ಬಂದಿರೋದು, ಹೌದಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಒಬ್ಬ ವ್ಯಕ್ತಿಯು ಉತ್ತರದ ಕಡೆಗೆ 40 ಕಿಲೋಮೀಟರ್ ಚಲಿಸಿ, ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸಿ, ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ಚಲಿಸಿ, ಕೊನೆಯಲ್ಲಿ ಪುನಃ ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸುತ್ತಾನೆ. ಅವನು ಮತ್ತೆ 500 ಕಿಲೋಮೀಟರ್ ನೇರವಾಗಿ ಚಲಿಸುತ್ತಾನೆ. ಅವನು ಎಡಕ್ಕೆ ತಿರುಗಿ ಕೊನೆಯ 10 ಕಿಲೋಮೀಟರ್ ಚಲಿಸಿದರೆ ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ತುಂಬಾ ಸಿಂಪಲ್ ಆಗಿರ್ತಕ್ಕಂಥ, ದಿಕ್ಕಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದ್ದಾರೆ. ಉತ್ತರದ ಕಡೆಗೆ 40 ಮೀಟರ್, ಉತ್ತರ ಅಂದ್ರೆ ಈ ಕಡೆ ಮೇಲೆ, ಇಲ್ಲಿಂದ ಇವನು ಮೇಲಕ್ಕೆ 40 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. ನೋಡ್ರಿ, ಇದೆಷ್ಟಿದು? 40 ಕಿಲೋಮೀಟರ್ ಮೇಲಕ್ಕೆ ಹೋದ. ಅಂದ್ರೇನು? ಉತ್ತರಕ್ಕೆ ಬಂದ, ಹೌದಾ? ಉತ್ತರಕ್ಕೆ ಬಂದು ಬಲಕ್ಕೆ ತಿರುಗಿ ಈ ಕಡೆ ರೈಟ್ ಟರ್ನ್ ಇರುತ್ತೆ, ಈ ಕಡೆ ತಿರುಗಿ ಎಷ್ಟು ಹೋಗ್ತಾ ಇದ್ದಾನೆ ಅಂತ? 80 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. 80 ಕಿಲೋಮೀಟರ್ ನೋಡ್ರಿ, 80 ಕಿಲೋಮೀಟರ್. ಇದಕ್ಕಿಂತ ಇದು ಡಬಲ್ ಇರಬೇಕು. 80 ಕಿಲೋಮೀಟರ್ ಬಂದು ಇಲ್ಲಿ ನಿಂತುಕೊಂಡ. ಇದೆಷ್ಟಾಯ್ತು? 80 ಕಿಲೋಮೀಟರ್, ಹೌದಾ? ಇದು 40 ಕಿಲೋಮೀಟರ್. 80 ಕಿಲೋಮೀಟರ್ ಬಂದು ಪುನಃ ಬಲಕ್ಕೆ ತಿರುಗಿ
ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ನೋಡ್ರಿ, ಪುನಃ ಬಲಕ್ಕೆ ತಿರುಗಿ ಈ ಕಡೆ ಲೆಫ್ಟ್ ಈ ಕಡೆ ರೈಟ್ ಇರುತ್ತೆ, ಈ ಕಡೆ ತಿರುಗಿ 30 ಕಿಲೋಮೀಟರ್ ಇದ್ರೆ ಇಲ್ಲಿದ್ದರೆ ಇಲ್ಲಿ ಸ್ಟ್ರೇಟ್ ಆಗಿ ಬಂದ್ರೆ 40 ಆಗುತ್ತೆ. 30 ಅಂದ್ರೆ ಇದ್ರ ಅರ್ಧ, ಇಲ್ಲಿ ಸ್ವಲ್ಪ ಕಡಿಮೆ, ಹೌದಾ? ಎಸ್, ಇಲ್ಲಿಗೆ ಬಂದ, ಇಲ್ಲಿ ಬಂದು ನಿಂತುಕೊಂಡ, ಇದೆಷ್ಟಾಯ್ತು? 30 ಕಿಲೋಮೀಟರ್ ಆಯ್ತು. ಇದು 30 ಕಿಲೋಮೀಟರ್, ಹೌದಾ? ಇಲ್ಲೆಷ್ಟು? ಇಷ್ಟು 30 ನೋಡ್ರಿ. ಇನ್ನೆಷ್ಟು ಉಳಿತು ನಿಮಗೆ? ಇದು 30 ಆಯ್ತು. ಇದೆಷ್ಟು ಉಳಿತು? 10 ಉಳಿತು, ಹೌದಾ? ಈಗ ಇಲ್ಲಿದ್ದಾನೆ, ಈ ಪ್ಲೇಸಲ್ಲಿ ಇದ್ದಾನೆ. ನೆಕ್ಸ್ಟ್ ಈಗ ನೋಡ್ರಿ 30 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 80 ಕಿಲೋಮೀಟರ್, ಮತ್ತೆ ಈ ಕಡೆ ರೈಟ್ ಟರ್ನ್ ಆಗ್ತಾನಂತೆ. ರೈಟ್ ಟರ್ನಾಗ 80 ಕಿಲೋಮೀಟರ್. 80 ಅಂತಂದ್ರೆ ನೋಡ್ರಿ ಅದೇ ಪ್ಲೇಸಿಗೆ ಬಂದ. ಯಾಕೆ? ಇಲ್ಲಿ 80 ಇದೆ ತಾನೆ, ಹಾಗಾದ್ರೆ ಇಲ್ಲಿ 80 ಆಯ್ತು. ಇದೆಷ್ಟಾಯ್ತು? 80 ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು? 10 ಉಳಿತು, ಹೌದಾ? 30 10 ಉಳಿತು. ಇಲ್ಲಿ ಬಂದು ನಿಂತ್ಕೊಂಡು ಇವಾಗ ನೇರವಾಗಿ ಇಲ್ಲಿ ಮುಂದೆ ಏನು ಮಾಡ್ತಾನೆ ಅವನು? ಮತ್ತೆ 50 ಕಿಲೋಮೀಟರ್ ನೇರವಾಗಿ ಚಲಿಸ್ತಾನೆ. ಇಲ್ಲಿಂದ ನೇರವಾಗಿ 50 ಕಿಲೋಮೀಟರ್ ಬರ್ತಾನೆ. ಎಸ್, ಇಲ್ಲಿ ಬಂದ 50 ಕಿಲೋಮೀಟರ್ ನೇರವಾಗಿ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ರಿ, ಇಲ್ಲಿ ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಬಂದು ಮತ್ತೆ ನೇರವಾಗಿ 50 ಕಿಲೋಮೀಟರ್ ಬಂದ, ಚಲಿಸುತ್ತಾನೆ. ಮತ್ತು ಅವನು ಮತ್ತೆ 50 ಕಿಲೋಮೀಟರ್ ನೇರವಾಗಿ ಚಲಿಸ್ತಾನೆ ಮತ್ತು ಎಡಕ್ಕೆ ತಿರುಗಿ ಕೊನೆ 10 ಕಿಲೋಮೀಟರ್ ಚಲಿಸಿದರೆ, ಎಡಕ್ಕೆ ನೋಡ್ರಿ, ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಕ್ರಮಿಸ್ತಾನಂತೆ. ಲೆಫ್ಟ್ ಟರ್ನ್ ಆಗಿ 10 ಕಿಲೋಮೀಟರ್ ಕ್ರಮಿಸ್ತಾನೆ. ಇಲ್ಲಿ ನಿಂತುಕೊಳ್ತಾನೆ. ಚಲಿಸಿದ್ರೆ ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಪ್ರಾರಂಭದ ಸ್ಥಳ, ಇದು ಎಂಡಿಂಗ್ ಪಾಯಿಂಟ್. ಹಾಗಾದ್ರೆ ಇದು ಎಷ್ಟು ದೂರ ಇದೆ? ನೇರವಾಗಿದ್ದಾನೆ ನೋಡಿ, ನೇರವಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಎಷ್ಟಿದ್ದಾನೆ? 50 ಇದೆ ಅಂತಾನೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಎಷ್ಟು? 50 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ರೈಟ್ ಆನ್ಸರ್. ಸಿಂಪಲ್ ಆಗಿ ಕೇಳಿದ್ದಾರೆ, ಹೌದಾ? ಯಾವ ರೀತಿ ಇಲ್ಲಿ ರೈಟ್ ಆಂಗಲ್ ಬರ್ತಾ ಇಲ್ಲ, ಲಂಬಕೋನ ತ್ರಿಭುಜ ಬರ್ತಾ ಇಲ್ಲ, ನೇರವಾಗಿದ್ದಾನೆ. ಇಲ್ಲಿ ಕೂಡ 10 ಕಿಲೋಮೀಟರ್ ಗ್ಯಾಪ್ ಇದೆ. ಇಲ್ಲಿ 50 ಕಿಲೋಮೀಟರ್ ಬಂದು 10 ಕಿಲೋಮೀಟರ್ ಲೆಫ್ಟ್ ಟರ್ನ್ ಆಗಿದ್ದಾನೆ. ಹಾಗಾದ್ರೆ ನೇರವಾಗಿದ್ದಾನೆ. ಇನ್ನು ಏನು ಕೇಳ್ಬೋದಿತ್ತು ಇಲ್ಲಿ? ಹಾಗಾದ್ರೆ ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾನೆ ಅಂತಂದ್ಮೇಲೆ, ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾನೆ? ಪಶ್ಚಿಮ ದಿಕ್ಕಿಗಿದ್ದಾನೆ ಅಂತ ಆಗ್ತಿತ್ತು. ಇಲ್ಲಿ ಕೇಳ್ತಕ್ಕಂಥದ್ದು ನೇರವಾಗಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಕೇಳಿದ್ರೆ, ಎಸ್ 50 ಕಿಲೋಮೀಟರ್ ರೈಟ್ ಆನ್ಸರ್ ಆಯ್ತು. ಕ್ಲಿಯರ್ ಆಯ್ತು? ಎಸ್. ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗುವ ಮುಂಚೆ 20 ಮೀಟರ್ ಚಲಿಸುತ್ತಾನೆ. ಸ್ವಲ್ಪ ಇದು ಟ್ರಾನ್ಸ್ಲೇಷನ್ ಮಾಡುವಾಗ ಸ್ವಲ್ಪ ಚೇಂಜಸ್ ಇದೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಆ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರ್ತಾನೆ. 30 ಮೀಟರ್ ಹೋಗ್ತಾನೆ ಅವನು, ಹೌದಾ? ಆದರೆ ಅವನ ತಂದೆ ಅಲ್ಲಿರಲಿಲ್ಲ. ಆ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿದ ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ. ಪ್ರಾರಂಭದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡಿದ ಸ್ಥಳಕ್ಕಿರೋ ದೂರ ಎಷ್ಟು? ನೋಡ್ರಿ, ಇಲ್ಲಿ ಪೈಥಾಗೋರಸ್ನ ಪ್ರಮೇಯಗಳು ಬರ್ತಾವು, ಪೈಥಾಗೋರಸ್ನ ತ್ರಿವಳಿಗಳ ಬಗ್ಗೆ ಬರ್ತಾವೆ. ನಿಮಗೆ ಸುಮಾರು ಸರಿ ಹೇಳ್ತೀನಿ, ಪೈಥಾಗೋರಸ್ನ ತ್ರಿವಳಿಗಳ ಬಗ್ಗೆ ಬಂದಾಗ 3, 4, 5 ಇವು ಪೈಥಾಗೋರಸ್ನ ತ್ರಿವಳಿಗಳು. ಲಂಬಕೋನ ತ್ರಿಭುಜ ನೋಡಿ ಈ ರೀತಿಯಾಗಿ ಬರುತ್ತೆ. ಎಷ್ಟು ಸುತ್ತುವರೆದು ಬಿಟ್ಟನು ಕೊನೆಗೆ ಉಳಿತಕ್ಕಂಥದ್ದು ಈ ರೀತಿ ಲಂಬಕೋನ ತ್ರಿಭುಜದಲ್ಲಿ. ಇದು ಎ, ಇದು ಬಿ, ಇದು ಸಿ. ಇದಕ್ಕೆ ನಾವು ವಿಕರ್ಣ ಅಂತ ಕರಿತೀವಿ. ಇದು ಲಂಬಕೋನದಲ್ಲಿ ಇದು 3 ಸೆಂಟಿಮೀಟರ್ ಇದ್ದು, ಇದು 4 ಸೆಂಟಿಮೀಟರ್ ಇದ್ರೆ, ಇದು 5 ಸೆಂಟಿಮೀಟರ್ ಯೂನಿಟ್ ಅಂತ ಅನ್ಕೊಂಬಿಡಿ. ಸೆಂಟಿಮೀಟರ್ ಅಂತ ಯೂನಿಟ್. ಇದು 3ರಷ್ಟು, ಇದು 4ರಷ್ಟು ಇದ್ರೆ 5ರಷ್ಟು ಇದ್ದೇ ಇರುತ್ತೆ. 3:4:5 ಇದ್ದೇ ಇರುತ್ತೆ. 3:4:5 ಅನ್ನೋಕ್ಕಿಂತ ಇದು 3, ಇದು 4, ಇದು 5ರಷ್ಟು ಇರುತ್ತೆ. ಅಥವಾ ಇದು 6 ಇದ್ದು ನೋಡ್ರಿ, ಇದ್ರಾಗ ಮಲ್ಟಿಪಲ್, ಇದು 6 ಇದ್ದು, ಇದು 8 ಇದ್ರೆ ಇದು 10 ಇದ್ದೇ ಇರುತ್ತೆ, ಹೌದಾ? ಈ ವಿಕರ್ಣ 10 ಇದ್ದೇ ಇರುತ್ತೆ. ಇದು 9, ಇದು 12 ಇದ್ರೆ ಇದು 15 ಇದ್ದೇ ಇರುತ್ತೆ. ಇವೆಲ್ಲವೂ ಪೈಥಾಗೋರಸ್ನ ತ್ರಿವಳಿಗಳಂತ ಕರಿತೀವಿ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಇದು 30 ಇದ್ದು, ಇದು 40 ಇದ್ದು, ಇದು 50 ಇದ್ದೇ ಇರುತ್ತೆ. ಅದು 10ರಷ್ಟು ಮಾಡಿದಾಗ ಇದು 60 ಇತ್ತಂದ್ರೆ, ಇದು 80 ಇತ್ತಂದ್ರೆ ಇದೆಷ್ಟಿರುತ್ತೆ? 100 ಇದ್ದೇ ಇರುತ್ತೆ. ಇಷ್ಟು ಗೊತ್ತಿದ್ದು ಬಿಟ್ರೆ ಸಾಕು. ಎಸ್, ಈ ಕ್ವಶನ್ಗೆ ಹೋಗ್ತೀನಿ. ಇಲ್ಲಿ ನೋಡ್ರಿ, ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಅವನು ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಹೋಗ್ತಾನೆ. ಅಂದರೆ 90 ಮೀಟರ್ ಪೂರ್ವಕ್ಕೆ ಹೋಗಿ ಬಲಕ್ಕೆ ತಿರುಗ್ತಾನೆ. ಈಗ ಇಲ್ಲಿದ್ದಾನೆ ಆ ವ್ಯಕ್ತಿ, ಇಲ್ಲಿದ್ದಾನೆ. ಇವನು ಪೂರ್ವ ಅಂದ್ರೆ ಈ ಕಟ್ತಾನೆ. ಈ ಪೂರ್ವಕ್ಕೆ 90 ಮೀಟರ್ ಹೋಗ್ತಾನೆ. ಎಷ್ಟು ಬಂದ? 90 ಮೀಟರ್ ಬಂದ. ಈ 90 ಮೀಟರ್ ಬಂದು ಪೂರ್ವಕ್ಕೆ 90 ಮೀಟರ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಪೂರ್ವಕ್ಕೆ 90 ಮೀಟರ್ ಬಂದು ಈಗ ಏನಾಗ್ತಾನೆ? ಬಲಕ್ಕೆ ತಿರುಗ್ತಾನೆ. ನೋಡ್ರಿ, ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್, ಕಿಲೋಮೀಟರ್ ತಾನೆ ಅದು, ಎಸ್ ಮೀಟರ್. 90 ಮೀಟರ್ ಬಂದ್ರೆ ಅಂದ್ರೆ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಅಂದ್ರೆ 90 ಮೀಟರ್ ಹೋದ್ಮೇಲೆ ಬಲಕ್ಕೆ ತಿರುಗಿದ. ಈಗ ನೋಡ್ರಿ, ಮತ್ತೆ
ಪೂರ್ವಕ್ಕೆ ಚಲಿಸ್ತಾನೆ. ಪುನಃ ಅವನು ಬಲಕ್ಕೆ ತಿರುಗುವ ಮುಂಚೆ 20 ಮೀಟರ್ ಹೋಗ್ತಾನೆ. ಅಂದ್ರೆ ಈಗ ಇಲ್ಲಿ 20 ಮೀಟರ್ ಹೋಗಿ ಮತ್ತೆ ಬಲಕ್ಕೆ ತಿರುಗ್ತಾನೆ. ನೋಡ್ರಿ, 20 ಮೀಟರ್ ಬಂದು ಮತ್ತೆ ಏನ್ ಮಾಡ್ತಾನೆ, ಬಲಕ್ಕೆ ತಿರುಗ್ತಾನೆ. ಈ ಕಡೆ ಬಲ ತಾನೆ, ಈ ಕಡೆ ಬಲ ಇರುತ್ತೆ, ಈ ಕಡೆ ಎಡ ಇರುತ್ತೆ. ನೋಡ್ರಿ, ಬಲಕ್ಕೆ ತಿರುಗುವ ಮುಂಚೆ 20 ಮೀಟರ್ ಬಂದ. ಹೌದಾ? ಈಗ ನೋಡ್ರಿ, ಮುಂದೆ 20 ಮೀಟರ್ ಚಲಿಸುತ್ತಾನೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರುತ್ತಾನೆ. ನೋಡ್ರಿ, ಇಲ್ಲಿದ್ದ 30 ಮೀಟರ್ ಬರ್ತಾನೆ ಅವನು. ಇಲ್ಲಿಂದ 30 ಮೀಟರ್ ಬರ್ತಾನೆ. ಇಲ್ಲಿ 30 ಮೀಟರ್ ಯಾರದೆ? ಅವ್ರ ಚಿಕ್ಕಪ್ಪನ ಮನೆ ಇದೆ. ಅವ್ರ ಚಿಕ್ಕಪ್ಪನ ಮನೆ ಇದೆ ಇಲ್ಲಿ 30 ಮೀಟರ್. ಇಲ್ಲಿ ಅವರಪ್ಪ ಇರಲ್ಲ ಹೇಳ್ಬಿಟ್ಟಿದ್ರೆ, ಅಲ್ಲಿ ಅವರ ತಂದೆ ಅಲ್ಲಿರಲಿಲ್ಲ. ಅವಾಗ ಏನ್ ಮಾಡ್ತಾನಂತ ಅವನು, ಆ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿದ. ಉತ್ತರಕ್ಕೆ ಅಂದ್ರೆ ಮೇಲೆ. ಇಲ್ಲಿಂದ 100 ಮೀಟರ್ 20 ಆಯ್ತಾ? ಇದು 20, 40, 60, 70, 80, 100 ಆಯ್ತು ಇಲ್ಲಿ ತನಕ ಅಂತ ಇಟ್ಕೊಳ್ಳಿ. ಇಲ್ಲಿದ್ದ ಇಲ್ಲಿಗೆ 100. ಇದೆಷ್ಟಿದೆ? 20 ಇದೆ. ಹಾಗಾದ್ರೆ ಇದೆಷ್ಟಿರುತ್ತೆ? 80 ಇರುತ್ತೆ. 80 ಮೀಟರ್ ಟೋಟಲ್. ಇಲ್ಲಿದ್ದ ಇಲ್ಲಿಗೆ 100. ಉತ್ತರಕ್ಕೆ 100 ಅನ್ನ, ಇದೊಂದು 20, ಇದೊಂದು 80, 100 ಆಯ್ತು. ಈಗ ನೋಡ್ರಿ, ಇದು 30 ಇದೆ ಟೋಟಲ್. ಇಲ್ಲಿದ್ದಲ್ಲಿ 90 ಇದ್ರೆ, ಇದು 30 ಇದ್ರೆ ಇದೆಷ್ಟಿದೆ? 60 ಇದೆ. ಈಗ ಇಲ್ಲಿ ನಮ್ಗೆ ಏನಾಯ್ತು, ಇದು ಎಂಡಿಂಗ್ ಪಾಯಿಂಟ್. ಮುಂದೆ ಹೇಳಿದಾರೆ ಅವರು, ಚಲಿಸಿದ ನಂತರ ತನ್ನ ತಂದೆಯನ್ನ ರಸ್ತೆಯಲ್ಲಿ ಸಂಧಿಸುತ್ತಾನೆ. ಹಿಂಗೆ ಹೋಗ್ತಾ ಹೋಗ್ತಾ 100 ಮೀಟರ್ ಬಂದಾಗ ಅವರಪ್ಪ ಇಲ್ಲಿ ಸಿಗುತ್ತಾನೆ. ಇದು ಎಂಡಿಂಗ್ ಪಾಯಿಂಟ್. ಅವರಪ್ಪ ಇಲ್ಲಿ ಸಿಗುತ್ತಾನೆ ನಮಗೆ, ಅಲ್ಲಿ ಸಿಗುತ್ತಾನೆ. ಪ್ರಾರಂಭದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡೋ ಸ್ಥಳಕ್ಕಿರೋ ದೂರ ನೋಡ್ರಿ, ಈ ಪ್ರಾರಂಭದ ಸ್ಥಳದಿಂದ ತನ್ನ ತಂದೆಯನ್ನು ಭೇಟಿ ಆಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಎಷ್ಟು ದೂರ ಐತೆ ಅಂತ ಕೇಳಿದ್ರೆ ನೋಡ್ರಿ, ಇದೇ ಬಂತ ಇಲ್ಲ ರೈಟ್ ಆ್ಯಂಗಲ್. ಒಂದು 60 ಇತ್ತು ನೋಡ್ರಿ, ಈ ರೀತಿಯಾಗಿ ಬಂತದು. ಹೌದಾ? ಇದೆಷ್ಟಿದೆ? 60 ಇದೆ. ಇದು 80 ಇದೆ. ಹೌದಾ? ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಬಂದು ಇದು 60 ಇದೆ, ಇದು 80 ಇದೆ. ಅಂದರೆ ಒಂದು 60, ಒಂದು 70 ಇದ್ರೆ ಎಷ್ಟು ಇರ್ತಿದ್ದು? ಇದು 100 ಮೀಟರ್ ಇದೆ. ನೋಡ್ರಿ, ಎಷ್ಟು ಈಸಿ. ಲೆಕ್ಕ ಮಾಡೋದು ಬೇಕಾಗಿಲ್ಲ ನಮಗಿಲ್ಲಿ. ಈ ತ್ರಿವಳಿಗಳ ಬಗ್ಗೆ ಗೊತ್ತಿದ್ದು ಬಿಟ್ರೆ ಸಾಕು. ಇಲ್ಲಿ ಎಷ್ಟಿದೆ? 100 ಮೀಟರ್ ಅಂತರ ಇದೆ ಪ್ರಾರಂಭದ ಸ್ಥಳದಿಂದ ತಂದೆ ಸಿಕ್ಕಿರ್ತಕ್ಕಂಥ. ಎಷ್ಟು ದೂರ? 100 ಮೀಟರ್. ಆಯ್ಕೆಯಲ್ಲಿ 100 ಮೀಟರ್ ಇದೆನಾ? ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಅದ, ಇದು ಕೂಡ ಕ್ಲಿಯರ್ ಆಗಿ ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಪಿ ಮತ್ತು ಕ್ಯೂ ಕೊಳವೆಗಳು ಒಂದು ಟ್ಯಾಂಕ್ ಅನ್ನ ಕ್ರಮವಾಗಿ 20 ನಿಮಿಷ ಮತ್ತು 25 ನಿಮಿಷಗಳಲ್ಲಿ ತುಂಬಿಸುತ್ತವೆ. ನೋಡ್ರಿ, ತುಂಬಿಸ್ತಕ್ಕಂಥ ಕೊಳವೆಗಳದಾವೆ. ಈ ಹೇಗೆ ಗೊತ್ತದ ನಮಗೆ. ನೋಡ್ರಿ, ಪಿ ಮತ್ತು ಕ್ಯೂ ಅಂತಕ್ಕಂಥ 2 ತೊಟ್ಟಿಗಳಿದಾವೆ, ಕೊಳವೆಗಳಿದಾವೆ. ಇದು ಪಿ 20 ನಿಮಿಷದಲ್ಲಿ ತುಂಬುತ್ತಂತೆ, ಇದು 25 ನಿಮಿಷದಲ್ಲಿ ತುಂಬುತ್ತಂತೆ. ಹಾಗಾದ್ರೆ ಟ್ಯಾಂಕ್ ಕೆಪಾಸಿಟಿ ಎಷ್ಟಾದಂತ ಇವೆರಡು ಲಸನೇ ಟ್ಯಾಂಕ್ ಕೆಪಾಸಿಟಿ ಆಗುತ್ತೆ. 25 ಮತ್ತು 20 ಲಸ ಏನಾಗುತ್ತೆ? 100 ಲೀಟರ್ ಹಿಡಿಯುತ್ತೆ, ಅಥವಾ 100 ಯೂನಿಟ್ ಹಿಡಿಯುತ್ತೆ, 100 ಗ್ಯಾಲನ್ ಹಿಡಿಯುತ್ತೆ. ಯಾವುದಾದ್ರೂ ಒಂದು, ಒಟ್ಟಿನಲ್ಲಿ 100 ಯೂನಿಟ್ ತೊಟ್ಟಿಯ ಸಾಮರ್ಥ್ಯ. ಹಾಗಾದ್ರೆ 20 ನಿಮಿಷದಲ್ಲಿ 100 ಲೀಟರ್ ಆದರೆ 1 ನಿಮಿಷಕ್ಕೆ ಎಷ್ಟಾಗ್ತದೆ? 20 ಎಷ್ಟಲೇ 100, 25 100. 1 ನಿಮಿಷದಲ್ಲಿ 5 ಲೀಟರ್, 5 ಯೂನಿಟ್. 25 4 100, 1 ನಿಮಿಷದಲ್ಲಿ 4 ಲೀಟರ್. ನೋಡ್ರಿ, ಇದು 1 ನಿಮಿಷದಲ್ಲಿ 5 ಲೀಟರ್ ತುಂಬುತ್ತೆ, 20 ನಿಮಿಷದಲ್ಲಿ 100 ಲೀಟರ್ ಆಗುತ್ತೆ. 1 ನಿಮಿಷದಲ್ಲಿ 4 ಲೀಟರ್ ತುಂಬುತ್ತೆ, 25 ನಿಮಿಷದಲ್ಲಿ 100 ಲೀಟರ್ ಆಗುತ್ತೆ. ಅದು ಯೂನಿಟ್ ಆದ್ರೆ ಅನ್ಕೊಳ್ರಿ, ಲೀಟರ್ ಆದ್ರೆ ಅನ್ಕೊಳ್ಳಿ. ಈಗ ಮುಂದೆ ನೋಡ್ರಿ, ಎರಡೂ ಕೊಳವೆಗಳನ್ನು ಒಟ್ಟಿಗೆ ತೆರೆದು 5 ನಿಮಿಷಗಳ ನಂತರ ಇದು 5 ಯೂನಿಟು, ಇದು 4 ಯೂನಿಟು, ಟೋಟಲ್ 2 ತೆರೆದ್ರೆ 9 ಯೂನಿಟ್ ನೀರು ತುಂಬುತ್ತೆ 1 ನಿಮಿಷದಾಗ. ಹಾಗಾದ್ರೆ 5 ನಿಮಿಷ ತನಕ ಎಷ್ಟಾಗ್ತದೆ ನೋಡ್ರಿ? 9 45 ಯೂನಿಟ್ ನೀರನ್ನು ತುಂಬುತ್ತವೆ 5 ನಿಮಿಷಗಳವರೆಗೆ. 45 ಯೂನಿಟ್ ನೀರು ತುಂಬಿದ್ವು. ಈ 45 ಯೂನಿಟ್ ನೀರು ತುಂಬಿದ ಮೇಲೆ ನಂತರ ಕ್ಯೂ ಅನ್ನು ನಿಲ್ಲಿಸಲಾಗುತ್ತೆ. ನೋಡಿ, ಕ್ಯೂ ಅನ್ನು ನಿಲ್ಲಿಸಿಬಿಡ್ತಾರೆ. ಅವಾಗ ಎಷ್ಟು ಯೂನಿಟ್ ನೀರು ಉಳಿದಿದ್ದಾವೆ ನೋಡ್ರಿ? ಟೋಟಲು 100 ಯೂನಿಟ್ ಇದೆ. ಅದರಲ್ಲಿ 5 ನಿಮಿಷದಲ್ಲಿ 45 ಯೂನಿಟ್ ನೀರು ತುಂಬಿಬಿಟ್ಟಿದೆ ಈಗಾಗಲೇ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 55 ಯೂನಿಟ್ ನೀರು ಉಳಿದಿದೆ, ತುಂಬಿಸ್ಬೇಕು 55 ಯೂನಿಟ್ನ. ಈ 55 ಯೂನಿಟನ್ನು ಯಾವ ಪೈಪ್ ತುಂಬಬೇಕು? ಕ್ಯೂ ಮುಚ್ಚಿದ ಮೇಲೆ ಪಿ ಪೈಪ್ ತುಂಬಬೇಕು 55 ಯೂನಿಟನ್ನು. ಹಾಗಾದರೆ ಪಿ 1 ನಿಮಿಷದಲ್ಲಿ ಎಷ್ಟು ಯೂನಿಟು? 5 ಯೂನಿಟು. ಹಾಗಾದ್ರೆ 55 ಯೂನಿಟ್ ತುಂಬಲಿಕ್ಕೆ 5 1 5 11 11 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ನೋಡ್ರಿ, ಅಷ್ಟು ನೀಟಾಗಿ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಟ್ಯಾಂಕನ್ನು ತುಂಬಿಸಲು ಬೇಕಾಗುವ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ನೀವೇನೋ ಆನ್ಸರ್ 11 ಅಂತ ಹಾಕ್ಬಿಟ್ರೆ ಆಯ್ಕೆಯಲ್ಲಿ 11 ಇದೆ, 11 ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಅವ್ರು ಕೇಳಿದ್ದೇನು? ಒಟ್ಟು ಸಮಯ ಅಂದಾಗ ಈ 5 ನಿಮಿಷ ಮೊದಲು ತುಂಬಿರ್ತಕ್ಕಂಥದ್ದು, ಆಮೇಲೆ 11 ನಿಮಿಷ ಆಮೇಲೆ ತುಂಬಿರ್ತಕ್ಕಂಥದ್ದು, ಒಟ್ಟು 16 ನಿಮಿಷ ಒಟ್ಟು ಸಮಯ ತೆಗೆದುಕೊಳ್ಳುತ್ತೆ. ರೈಟ್ ಆನ್ಸರ್ ಆಗುತ್ತೆ. 16 ನಿಮಿಷ ಇದೆ ಆಯ್ಕೆಯಲ್ಲಿ. ಎಸ್,
ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು 11 ನಿಮಿಷ ಕೇವಲ 55 ಯೂನಿಟ್ ನೀರು ತುಂಬಲಿಕ್ಕೆ, 100 ಯೂನಿಟ್ ತುಂಬಲಿಕ್ಕೆಲ್ಲ. ಟೋಟಲ್ ಬಂದಾಗ ಮೊದಲು 5 ನಿಮಿಷ, ಆಮೇಲೆ 11 ನಿಮಿಷ, ಟೋಟಲ್ 16 ನಿಮಿಷ ಆಗುತ್ತೆ. ರೈಟ್ ಆನ್ಸರ್ ಆಗುತ್ತೆ. ಹೌದಾ? ಒಟ್ಟು ಸಮಯ ಅಂತ ಕೇಳಿದ್ರೆ ಅದಕ್ಕೋಸ್ಕರ. ಒಂದು ವೇಳೆ ಉಳಿದ ತೊಟ್ಟಿ ತುಂಬಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಕೇಳಿದಾಗ 11 ನಿಮಿಷ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. ಒಂದು ಕ್ರೀಡಾಂಗಣದಲ್ಲಿ 4 ನಿರ್ಗಮ ದ್ವಾರಗಳಿದ್ದು ಪ್ರತಿಯೊಂದರಲ್ಲಿ 2 ನಿಮಿಷಗಳಲ್ಲಿ 100 ಜನರನ್ನ ಹೊರಗೆ ಕಳಿಸಲಾಗುತ್ತದೆ. 2 ನಿಮಿಷದಲ್ಲಿ 100 ಜನರನ್ನ ನೋಡ್ರಿ, 2 ನಿಮಿಷದಲ್ಲಿ 100 ಜನರನ್ನ ಹೊರಗೆ ಕಳಿಸ್ತಾ ಇದ್ದಾರೆ. ಹಾಗಾದ್ರೆ 1 ನಿಮಿಷದಲ್ಲಿ ಎಷ್ಟು ಜನರನ್ನ ಹೊರಗೆ ಕಳಿಸ್ತಾರೆ? 1 ನಿಮಿಷದಲ್ಲಿ 50 ಜನರನ್ನ ಹೊರಗೆ ಕಳಿಸ್ತಾರೆ. ಹೌದು ತಾನೆ? 2 ನಿಮಿಷದಲ್ಲಿ 100 ಜನರನ್ನ ಹೊರಗೆ ಕಳಿಸ್ತಾರೆ ಒಂದು ದ್ವಾರದಿಂದ. ಪ್ರತಿಯೊಂದರಿಂದ 2 ನಿಮಿಷದಲ್ಲಿ 100 ಜನರನ್ನ ಹೊರಗೆ ಕಳಿಸಲಾಗುತ್ತದೆ ಅಂತಂದಾಗ 2 ನಿಮಿಷದಲ್ಲಿ 100 ಜನ ಅಂದಾಗ 1 ನಿಮಿಷದಲ್ಲಿ 50 ಜನರನ್ನ ಹೊರಗೆ ಕಳಿಸ್ತಾರೆ ಒಂದು ದ್ವಾರದಿಂದ. 6500 ಜನ ಉಪಸ್ಥಿತರಿರುವಾಗ ಬೆಂಕಿ ಎಚ್ಚರಿಕೆ ಘೋಷಿಸಿದಾಗ ಜನಸಂದಣಿಯಲ್ಲಿ ಆತಂಕ ಉಂಟಾಗುವುದು. ಹಾಗಾದ್ರೆ 32 ನಿಮಿಷಗಳ ನಂತರ ಜನರ ಕಾಲ್ತುಳಿತದ ಅಪಾಯಕ್ಕೆ ಸಿಲುಕಬಹುದು. ಎಷ್ಟು ಜನರು ಅಪಾಯಕ್ಕೆ ಸಿಲುಕಬಹುದು, ಕಾಲ್ತುಳಿತದ ಅಪಾಯಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, 4 ಗೇಟ್ ಇದ್ದಾವೆ. ಒಂದು ಗೇಟಿಂದ, ಪ್ರತಿಯೊಂದು ಗೇಟ್ನಿಂದ 2 ನಿಮಿಷಕ್ಕೆ 100 ಜನ ಹೊರಗೆ ಬರ್ತಾರೆ. 2 ನಿಮಿಷಕ್ಕೆ 100 ಜನ ಆದಾಗ 1 ನಿಮಿಷಕ್ಕೆ ಎಷ್ಟು ಜನ ಆಯ್ತು? 50 ಜನ ಆಯ್ತು. ಹಾಗಾದ್ರೆ 32 ನಿಮಿಷ ತನಕ ಅಂತ ಹೇಳಿದ್ರೆ 32 ನಿಮಿಷದ ಆದ್ಮೇಲೆ ಎಷ್ಟು ಜನ ಕಾಲ್ ತುಳಿತಕ್ಕೆ ಒಳಪಡ್ತಾರೆ? ಹಾಗಾದ್ರೆ 32 ನಿಮಿಷಕ್ಕೆ ಎಷ್ಟು ಜನ ಹೊರಗೆ ಬರ್ತಾರೆ? 1 ನಿಮಿಷಕ್ಕೆ 50 ಜನ ಅಂದಾಗ 32 ನಿಮಿಷಕ್ಕೆ 50 ಇಂಟು 32 ಇಸ್ ಈಕ್ವಲ್ ಟು ಈ 0ಕ್ಕೆ 0, 5 2 10ಕ್ಕೆ 0, ಕೈಲ ಬಂತು 1, 5 3 15 1 16, 1600 ಜನ ಹೊರಗೆ ಬಂದರು. 1600 ಜನ ಹೊರಗೆ ಬಂದರು. ಇದೆಷ್ಟು ಗೇಟಿಂದ? ಕೇವಲ ಒಂದು ಗೇಟಿಂದ. ಒಂದು ಗೇಟಿಂದ 32 ನಿಮಿಷದಲ್ಲಿ 1600 ಜನ ಹೊರಗಡೆ ಬಂದರು. ಅಂಥವು ಎಷ್ಟು ಗೇಟ್ ಇದ್ದಾವೆ? 4 ಗೇಟ್ ಇದ್ದಾವೆ. ಹಾಗೆ ಎಷ್ಟು ಜನ ಹೊರಗೆ ಬಂದರು? 16 4 64, 6400 ಜನ ಹೊರಗಡೆ ಬಂದರು. ಹಾಗಾದರೆ ಅಲ್ಲಿರ್ತಕ್ಕಂಥ ಎಷ್ಟು ಜನ? 6500 ಜನ ಇದ್ದಾರೆ. ಒಳಗಡೆ ಉಪಸ್ಥಿತ ಇರ್ತಕ್ಕಂಥ ಎಷ್ಟು? 6500 ಜನ. 6400 ಜನ ಹೊರಗೆ ಬಂದರೆ ಉಳಿದಿರ್ತಕ್ಕಂಥ ಕಾಲ್ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಎಷ್ಟು ಜನ? 100 ಜನ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಅದಕ್ಕೆ ಎಲ್ಲರೂ ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಮಾಡಿರ್ತೀರ. ಆಯ್ಕೆ ಎಷ್ಟು? 100 ದಿನ ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. √12 ಪ್ಲಸ್ √12 ಪ್ಲಸ್ √12 ಪ್ಲಸ್ √12 ಈ ರೀತಿಯಾಗಿ ನಿರಂತರವಾಗಿ ಅದ, ಯೂನಿಫಿನಿಟಿ ಅದ, ಇದರ ಮೌಲ್ಯವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದರೆ. ಕ್ವಶನ್ ಟಫ್ ಇದೆಯಲ್ಲ? ಎಷ್ಟು ಟಫ್ ಇದೆ? ಎಸ್. ಎಷ್ಟು ಟಫ್ ಇದೆಯೋ ಅಷ್ಟೇ ಈಸಿ ಅದ. ಇದಕ್ಕೊಂದು ಟ್ರಿಕ್ ಅದ, ಸುಲಭವಾಗಿರ್ತಕ್ಕಂಥ ಟ್ರಿಕ್ ಅದ. ಇಲ್ಲಿ ನೋಡ್ರಿ, 12 ಪ್ಲಸ್ 12 ಪ್ಲಸ್ 12 ಒಂದೇ ಸಂಖ್ಯೆ. 12 ಇದೆ, ಇಲ್ಲಿ ಸಂಖ್ಯೆ ಬದಲಾವಣೆ ಆಗಿಲ್ಲ, ಸೇಮ್ ಸಂಖ್ಯೆ ರಿಪೀಟ್ ಆಗ್ತಾ ಹೋಗಿದೆ ರೂಟಲ್ಲಿ. ಅವಾಗ ಏನು ಮಾಡ್ಬೇಕಂತಂದಾಗ ಟ್ರಿಕ್ ಏನಂತಂದರೆ ಆ 12ರ ಅಪವರ್ತನಗಳು ಯಾವ ನೋಡ್ಕೊಳ್ಬೇಕು. 12ರ ಅಪವರ್ತನಗಳು 12 ಯಾವ್ಯಾವ ಮಗ್ಗಿಯಲ್ಲದ? ಒಂದ್ರ ಮಗ್ಗಿಯಲ್ಲದ 1 12 12. ಹೌದಾ? ಆಮೇಲೆ 2ರ ಮಗ್ಗಿಯಲ್ಲದ 2 6 12. 2 ಮತ್ತು 6 12ರ ಅಪವರ್ತನಗಳು. ನೆಕ್ಸ್ಟ್ 3 ಮಗ್ಗಿಯಲ್ಲದ 3 4 12. ಹೌದಾ? ಈ ನೆಕ್ಸ್ಟ್ 4 3 12 6 12 12 ಒಂದು ಅದಾವ. ಇವೆಲ್ಲ ಒಂದೊಂದು ಸೆಟ್ಗಳು. ಇದೊಂದು ಸೆಟ್ಟು, 1 ಮತ್ತು 12 ಒಂದು ಸೆಟ್ಟು, 2 6 12 ಇದು ಒಂದು ಸೆಟ್ಟು, 4 3 12 ಇದು ಒಂದು ಸೆಟ್ಟು. ಉತ್ತರ ಯಾವುದು ಗೊತ್ತಾ? ಯಾವುದು ಕಡಿಮೆ ಡಿಸ್ಟೆನ್ಸ್ ಇದೆ, ಕಡಿಮೆ ಅಂತರ ಇದೆ, ಅದುವೇ ಉತ್ತರ ಆಗದ. ಇವೆರಡು ಡಿಸ್ಟೆನ್ಸ್ ಇಂದ 11 ಅದ, ಇದು ಅಲ್ಲ. 6 ಮತ್ತು 2 4 ಡಿಫ್ರೆನ್ಸ್ ಅದ, ಇದು ಅಲ್ಲ. ಕಡಿಮೆ ಇರ್ತಕ್ಕಂಥದ್ದು ಇಲ್ಲಿ 1 ಡಿಫ್ರೆನ್ಸ್ ಅದ, ಇದು ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ ಉತ್ತರ 3 4. 2 ಅದ, 3 ಅದ, 4 ಅದ ಆಯ್ಕೆಯಲ್ಲಿ. ಹೌದಾ? ಯಾವುದು ಉತ್ತರ? 4 ಮತ್ತು 3 ಮತ್ತು -4 -3 ಅದ, 4 ಮತ್ತು 3 ಅದ. ಇಲ್ಲಿ 4 ಮತ್ತು 3ರಲ್ಲಿ ಯಾವುದದ ಅಂತಂದಾಗ ಇಲ್ಲಿ ಪ್ಲಸ್ ಇದೆ ತಾನೆ. ಪ್ಲಸ್ ಇದೆ ಅಂತಂದರೆ ಇದರಲ್ಲಿ ದೊಡ್ಡದು ಯಾವುದು? ಅದು ರೈಟ್ ಆನ್ಸರ್ ಆಗುತ್ತೆ. ಒಂದು ವೇಳೆ ಮೈನಸ್ ಇದ್ರೆ ಇದರಲ್ಲಿ ಚಿಕ್ಕದು ಯಾವುದು? ಅದು ಉತ್ತರ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಹಾಗಾದ್ರೆ ಪ್ಲಸ್ ಇದಾವೆ ಅಂದಮೇಲೆ ಇದರಲ್ಲಿ ದೊಡ್ಡದು ಯಾವುದು? 4. ಹಾಗಾದ್ರೆ ರೈಟ್ ಆನ್ಸರ್ 4 ಆಗುತ್ತೆ. ಒಂದು ವೇಳೆ ಇಲ್ಲಿ ಮೈನಸ್ ಇತ್ತು ಅಂತ ಹೇಳಿದ್ರೆ ಚಿಕ್ಕದಿರ್ತಲ್ಲ, ಅದು ಉತ್ತರ ಆಗ್ತಿತ್ತು. ಇಲ್ಲಿ ಪ್ಲಸ್ ಇರೋದು ರೈಟ್ ಆನ್ಸರ್. 4 ಇಸ್ ರೈಟ್ ಆನ್ಸರ್. ಕ್ಲಿಯರ್ ಆಯಿತು? ಸ್ನೇಹಿತರೆ, ಇಲ್ಲಿವರೆಗೂ 13 ಕ್ವಶನ್ಗಳನ್ನು ನಿಮಗೆ ಸರಳವಾಗಿ ತಿಳಿಸಿದ್ದೀನಿ ಅಂತ ನನ್ನ ಭಾವನೆ ಇದೆ. ಇದರಲ್ಲಿ ಅದೊಂದು ವೇನ್ ನಕ್ಷದೇನೋ ಪ್ರಾಬ್ಲಮ್ ಡೌಟ್ ಇದೆ, ಅದನ್ನ ಯಾರಾದ್ರೂ ಕಮೆಂಟ್ ಕೂಡ ಮಾಡ್ಬೋದು. ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಮತ್ತು ಅದ್ರ ಬಗ್ಗೆ ಅದು ಕರೆಕ್ಟ್ ಯಾವುದಂತ ನೋಡ್ಕೊಳ್ತೀನಿ.
ಕ್ಲಿಯರ್? ಎಸ್, ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.